Good evening, everyone. Welcome back to Atakshara Academy. So we'll start the new chapter, that is integrals. In the last class, we discussed about the competitive parts of the chapter applications of derivative. Now theory ನೋಡಿದ್ವಿ as well as competitive part last class ಅಲ್ಲಿ complete ಮಾಡಿದ್ವಿ. ಓಕೆನಾ? So now we'll move on to the calculus ಅಲ್ಲಿ the most important chapter. So for a theory, so as well as for a competitive examinations. ಸೊ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ನಿಮಗೆ. ಓಕೆನಾ? ಹಾಗಾದ್ರೆ ಸೊ ಈ ಚಾಪ್ಟರ್ ಇಂದ ನಾವೇನೇನ ಡಿಸ್ಕಸ್ ಮಾಡ್ತಾ ಹೋಗ್ಬಹುದು, ಯಾವ್ಯಾವ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತಾ ಹೋಗ್ಬಹುದು. ಸೊ ಅದಕ್ಕಿಂತ ಮುಂಚೆ ಸೊ ಈ ಚಾಪ್ಟರ್ ಇಂದ ನಮಗೆ ಬ್ಲೂ ಪ್ರಿಂಟ್ ಏನೇನಿದೆ ನೋಡ್ತಾ ಹೋಗೋಣ. ನಮಗೆ ಥಿಯರಿಗೆ ಎಷ್ಟು ಮಾರ್ಕ್ಸ್ ಬರಬಹುದು. ಸೊ ಹಾಗಾದ್ರೆ ಸೊ ಓವರ್ ಆಲ್ ಸೊ ನಾವು ಈ ಚಾಪ್ಟರ್ ಇಂದ ನೋಡಿ, ಸೊ 20 ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಎಷ್ಟಿದಾವೆ, 22 ಅವರ್ಸ್ ಇದಾವೆ. ಬಟ್ ನಮಗೆ ಸೊ ಟೋಟಲ್ ಮಾರ್ಕ್ಸ್ ನಮಗೆ ಎಷ್ಟು ಬರ್ತದೆ ಈ ಚಾಪ್ಟರ್ ಇಂದ, ಸೊ 20 ಮಾರ್ಕ್ಸ್ ಬರ್ತಾ ಹೋಗ್ತದೆ ಈ ಚಾಪ್ಟರ್ ಇಂದ ಅಲ್ವಾ. ನೋಡಿ 20 ಮಾರ್ಕ್ಸ್ ಅಂದ್ರೆ ಇಟ್ಸ್ ದ ಬಿಗ್ಗೆಸ್ಟ್ ಚಾಪ್ಟರ್ ಅಲ್ವಾ. ಸೊ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಇಂದ ಕೂಡ ನಮಗೆ ಅಬೌಟ್ 20 ಮಾರ್ಕ್ಸ್ ಬರ್ತಾ ಹೋಗ್ತದೆ. ಅದೇ ರೀತಿಯಾಗಿ ಸೊ ಈ ಇಂಟಿಗ್ರಲ್ ಚಾಪ್ಟರ್ ಇಂದ ಕೂಡ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಹೋಗ್ತದೆ, 20 ಮಾರ್ಕ್ಸ್ ಬರ್ತಾ ಹೋಗ್ತದೆ. ಹಾಗಾದ್ರೆ ಯಾವ ಸೆಕ್ಷನ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ನೋಡ್ತೋಗೋಣ. ಸೊ ಇದೀಗ ಸೊ 1 ಮಾರ್ಕ್ಸ್ಗೆ MCQs ಎಷ್ಟು ಕ್ವಶನ್ಸ್ ಕೇಳ್ತಾರೆ, 2 ಕ್ವಶನ್ಸ್ ಅನ್ನ ಕೇಳ್ತಾರೆ. MCQs ಅಲ್ಲಿ 2 ಕ್ವಶನ್ಸ್ ಈ ಚಾಪ್ಟರ್ ಇಂದಾನೆ ಬರ್ತಾ ಹೋಗ್ತವೆ. ಸೊ ನೆಕ್ಸ್ಟ್ ನಿಮಗೇನಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಯಾವುದೇ ಕಾರಣಕ್ಕೆ ಕೇಳಲ್ಲ. ಸೊ 2 ಮಾರ್ಕ್ ಕ್ವಶನ್ಸ್ ಎಷ್ಟು ಬರ್ತಾ ಹೋಗ್ತವೆ, ನಮಗೆ 2 ಕ್ವಶನ್ಸ್ ಬರ್ತಾ ಹೋಗ್ತವೆ. 2 ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಬರ್ತಾ ಹೋಗ್ತವೆ, 2 ಕ್ವಶನ್ಸ್ ಬರ್ತವೆ. ಅದೇ ರೀತಿಯಾಗಿ 3 ಮಾರ್ಕ್ಸ್ ಎಷ್ಟು ಕ್ವಶನ್ ಬರ್ತದೆ, 1 ಮಾರ್ಕ್ಸ್ ಬರ್ತದೆ. 3 ಮಾರ್ಕ್ಸ್ ಇಂದ ನಮಗೆ ಎಷ್ಟು ಕ್ವಶನ್ಸ್ ಬರ್ತಾ ಹೋಗ್ತವೆ, ಸೊ 1 ಕ್ವಶನ್ ಬರ್ತಾ ಹೋಗ್ತದೆ. ಓಕೆನಾ? ಅದೇ ರೀತಿಯಾಗಿ ನೋಡಿ, ಸೊ 5 ಮಾರ್ಕ್ಸ್ ಇಂದು ಕೂಡ ನಮಗೆ ಎಷ್ಟು ಮಾರ್ಕ್ಸ್ ಬರ್ತದೆ, 1 ಕ್ವಶನ್ ಬರ್ತಾ ಹೋಗ್ತದೆ. 5 ಮಾರ್ಕ್ಸ್ ಕೂಡ ಇಲ್ಲಿ ಕ್ವಶನ್ ಕೇಳ್ತಾನೆ. ಹಾಗಾದ್ರೆ ಇಲ್ಲೊಂದಿದೆ ಪಾರ್ಟ್ ಇ 6 ಮಾರ್ಕ್ ಕ್ವಶನ್ಸ್ ಇದೆ. ದಟ್ ಇಸ್ ಆಲ್ಸೋ ವಿಲ್ ಗೆಟ್ 1 ಕ್ವಶನ್. ಅಂದ್ರೆ ಲಾಸ್ಟ್ 10 ಮೇನಲ್ಲಿ ಸೊ 10 ಮಾರ್ಕ್ಸ್ ಮೇನಲ್ಲಿ ಸೊ 6 ಮಾರ್ಕ್ಸ್ ಇಂದು 1 ಕ್ವಶನ್ ಸೊ ಈ ಚಾಪ್ಟರ್ ಇಂದ ಬರ್ತದೆ. ಅದು ಯಾವ ಟಾಪಿಕ್ ಇಂದ ಬರ್ತದೆಪ್ಪ ಅಂತಂದ್ರೆ ಸೊ ಡೆಫಿನೆಟ್ ಇಂಟಿಗ್ರಲ್ಸ್ ಇಂದ ಪ್ರಾಪರ್ಟೀಸ್ ಅಂತ ಬರ್ತಾ ಹೋಗ್ತವೆ. ಆ ಪ್ರಾಪರ್ಟೀಸ್ ಮೇಲೆ ಸೊ ನಮಗೆ 6 ಮಾರ್ಕ್ಸ್ ಇಂದು 1 ಕ್ವಶನ್ ಸೊ ಈ ಚಾಪ್ಟರ್ ಇಂದ ಬರ್ತಾ ಹೋಗ್ತದೆ. ಸೊ 5 ಮಾರ್ಕ್ಸ್ 1 ಕ್ವಶನ್ ಕವರ್ ಆಗುತ್ತೆ, 3 ಮಾರ್ಕ್ಸ್ 1 ಕ್ವಶನ್ ಕವರ್ ಆಗುತ್ತೆ. ನೋಡಿ 2 ಮಾರ್ಕ್ಸ್ 2 ಕ್ವಶನ್ ಕವರ್ ಆಗ್ತವೆ. ಅಗೇನ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ 2 ಕ್ವಶನ್ಸ್ ಕೂಡ ಇದೇ ಚಾಪ್ಟರ್ ಇಂದನೇ ಕವರ್ ಆಗಿಬಿಡ್ತದೆ. ಹಾಗಾಗಿ ಸೊ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ನೋಡೋಣ ಈ ಚಾಪ್ಟರ್ ನಾವು ಏನೇನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಟಾಪಿಕ್ಸ್ ನ ಅಂತಂದ್ರೆ ಫಸ್ಟ್ಗೆ ಸೊ ವಿಲ್ ಸಿ ದ ಇಂಟ್ರಡಕ್ಷನ್. ಇಟ್ ಮೀನ್ಸ್ ಇಂಟಿಗ್ರೇಷನ್ ಅಂದ್ರೆ ಏನು ಅಂತಂದೇ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿಲ್ ಸಿ ದ ಡೆಫಿನೇಷನ್, ಇಂಟಿಗ್ರೇಷನ್ ಆಸ್ ದ ಇನ್ವರ್ಸ್ ಪ್ರೋಸೆಸ್ ಆಫ್ ಡಿಫರೆನ್ಶಿಯೇಷನ್. Next, we'll move to the methods of integration. Next, so integrals of some particular functions. Next, fifth one, integration by partial fractions ನೋಡ್ತೀವಿ. Next, integration by parts formulas ಮೇಲೆ ನೋಡ್ತೀವಿ. So definite integrals ಮೇಲೆ ನೋಡ್ತೀವಿ. Next, fundamental theorem of calculus ಅಲ್ಲಿ ನೋಡ್ತಾ ಹೋಗ್ತೀವಿ. Next, 9th one, so evaluations of definite integrals by substitution method ನೋಡ್ತೀವಿ. And finally, so we see the some properties of definite integrals. ಸೊ ನಾವು ಇಲ್ಲಿಂದ ನಾವು 6 ಮಾರ್ಕ್ಸ್ ಇಂದ ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಗೇನ್ ಸೊ 3 ಮಾರ್ಕ್ ಕ್ವಶನ್ 1 ಕ್ವಶನ್ ಇದೆ ಅಲ್ವಾ. ಸೊ ಈ ಎರಡು ಟಾಪಿಕ್ ಇಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ 1 ಸೊ 3 ಮಾರ್ಕ್ ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಅಗೇನ್ ಇಲ್ಲಿ ಮೆಥಡ್ ಆಫ್ ಇಂಟಿಗ್ರೇಷನ್ ಇಂದ ಅಲ್ಲಿ ನಮಗೆ 2 ಮಾರ್ಕ್ ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಅಲ್ಲಿ 2 ಮಾರ್ಕ್ಸ್ 1 ಕ್ವಶನ್ ಮತ್ತೆ ಡೆಫಿನೆಟ್ ಇಂಟಿಗ್ರಲ್ಸ್ ಇಂದ 2 ಮಾರ್ಕ್ಸ್ 1 ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು ಫಾರ್ ಅವರ್ ಥಿಯರಿ ಎಕ್ಸಾಮಿನೇಷನ್ಸ್. ನೋಡಿದ್ವಿ ಯಾವ ಕಾನ್ಸೆಪ್ಟ್ ಬರ್ತವೆ ಅಂತ ನೋಡಿದ್ವಿ, ಎಷ್ಟು ಮಾರ್ಕ್ಸ್ ಬರ್ತದೆ ಅಂತ ನೋಡಿದ್ವಿ. ಹಾಗಾದ್ರೆ ಸೊ ಈಗ ಫಸ್ಟ್ ಇಂಟಿಗ್ರಲ್ಸ್ ಅಂದ್ರೆ ಏನು, ಇಂಟಿಗ್ರೇಷನ್ ಅಂದ್ರೆ ಏನಪ್ಪಾ. ಫಸ್ಟ್ ಆಫ್ ಆಲ್ ಡಿಫರೆನ್ಶಿಯೇಷನ್ ಅಂದ್ರೆ ಏನಂತ ಬಹಳ ಜನಕ್ಕೆ ಗೊತ್ತಿದೆ ಹೌದಲ್ವಾ. ಸೊ ಡಿಫರೆನ್ಶಿಯೇಷನ್ ಫೈಂಡಿಂಗ್ ಎ ಡೆರಿವೇಟಿವ್ ಅಂದ್ರೆ ಏನು, ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡೆರಿವೇಟಿವ್. ಈ ಪ್ರೋಸೆಸ್ ಅನ್ನ ನಾವೆಂತ ಕರಿತಾ ಹೋಗ್ತೀವಿ, ಡಿಫರೆನ್ಶಿಯೇಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಂಟಿಗ್ರೇಷನ್ ಅಂದ್ರೆ ಏನಪ್ಪಾ,
ಸೊ ಇಂಟಿಗ್ರೇಷನ್ ಈಸ್ ಆನ್ ಇನ್ವರ್ಸ್ ಪ್ರೋಸೆಸ್ ಆಫ್ ಏನಾಗುತ್ತೆ ಡಿಫರೆನ್ಶಿಯೇಷನ್ ಆಗುತ್ತೆ. ಹಾಗಾದ್ರೆ ಹೇಗಿರ್ತದೆ ಅಪ್ಪ ಅಂದ್ರಿನ ಸೊ ಇಲ್ಲಿ ನೋಡ್ಕೋಣ. ಸೊ ಒಂದು ಫಂಕ್ಷನ್ ಇದೆ ಫೈ ಆಫ್ ಎಕ್ಸ್ ಅನ್ನೋದೊಂದು ಫಂಕ್ಷನ್ ಇದೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಡಿಫರೆನ್ಶಿಯೇಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಡಿ ಬೈ ಡಿ ಎಕ್ಸ್ ಆಫ್ ಫೈ ಆಫ್ ಎಕ್ಸ್. ನಾವು ಇದಕ್ಕೆ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಬರ್ತದೆ ಒಂದು ಫಂಕ್ಷನ್ ಡೆರಿವೇಟಿವ್ ಆಗಿ ಎಕ್ಸಿಸ್ಟ್ ಆಗ್ತದೆ. ಡಿ ಬೈ ಡಿ ಎಕ್ಸ್ ಆಫ್ ಫೈ ಆಫ್ ಎಕ್ಸ್ ಈಕ್ವೇಷನ್ ಆಗುತ್ತೆ ಎಫ್ ಆಫ್ ಎಕ್ಸ್ ಆಗುತ್ತೆ. ನಾನು ಹೇಳಿದ್ದೀನಿ ಸೊ ಇಂಟಿಗ್ರೇಷನ್ ಅಂದ್ರೇನು ರಿವರ್ಸ್ ಪ್ರೋಸೆಸ್ ಆಫ್ ಡಿಫರೆನ್ಶಿಯೇಷನ್. ನಾವ್ ಹೆಂಗ್ ಹೋಗ್ಬೇಕು ಈಗ ಸೊ ಈ ರೀತಿಯಾಗಿ ಉಲ್ಟಾ ಹೋಗ್ಬೇಕು. ಹಾಗಾದ್ರೆ ಏನಾಗುತ್ತೆ ಸೊ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನ್ ಬರುತ್ತೆ ಫೈ ಆಫ್ ಎಕ್ಸ್ ಬರುತ್ತೆ ಪ್ಲಸ್ ಸಿ ಬರಿಬೇಕು. ಸೊ ಇದನ್ನ ನಾವೇಂತ ಕರಿತಾ ಹೋಗ್ತೀವಿ ಇಂಟಿಗ್ರೇಷನ್ ಅಂತ ಕರಿತೀವಿ. ಮೋರ್ ಅವರ್ ಸೊ ನಮಗೆ ಇಂಟಿಗ್ರೇಷನ್ ಅಲ್ಲಿ ಎರಡು ಇದಾವೆ. ಸೊ ಫಸ್ಟ್ ಒನ್ ಈಸ್ ಇಂಡೆಫಿನೆಟ್. ಸೊ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಬರ್ತದೆ. ಸೆಕೆಂಡ್ ಒನ್ ಡೆಫಿನೆಟ್ ಇಂಟಿಗ್ರಲ್ ಅಂತೇಳಿ ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ಈ ರೀತಿಯಾದಂತ ಇಂಟಿಗ್ರಲ್ ನಾವೆಂತ ಕರಿತಾ ಹೋಗ್ತೀವಿ ಅಂದ್ರೆ ಇಂಡೆಫಿನೆಟ್ ಇಂಟಿಗ್ರಲ್ ಅಂತ ಕರಿತಾ ಹೋಗ್ತೀವಿ. ವೇರ್ ಸೊ ಸಿ ಈಸ್ ಎನಿ ರಿಯಲ್ ನಂಬರ್ ಸೊ and is called a constant of integration, or we can also call it as arbitrary constant. ನಾವೇಂತ ಹೇಳ್ಬೋದು ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಅಂತಾದ್ರೂ ಹೇಳಬಹುದು ಅಥವಾ ಆರ್ಬಿಟರಿ ಕಾನ್ಸ್ಟೆಂಟ್ ಅಂತಾನು ಹೇಳ್ಬಹುದು. ಹಾಗಾದ್ರೆ ಈ ಆರ್ಬಿಟರಿ ಕಾನ್ಸ್ಟೆಂಟ್ ಏನಕ್ಕೆ ಬರುತ್ತೆ ನಮಗೊಂದು ಕ್ವಶನ್ ಮಾರ್ಕ್ ಬೀಳುತ್ತೆ. ನಾವ್ ಯಾಕೆ ಬರೀಬೇಕು ಆರ್ಬಿಟರಿ ಕಾನ್ಸ್ಟೆಂಟ್ ಅಂತ ಹೇಳಿ? ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ಡೆಫಿನೇಷನ್. ಸೊ ನಮಗೆ ಅದು ಬೇಕಪ್ಪ ಅಂತಂದ್ರಿನ ಸೊ ಏನ್ ಮಾಡ್ತಾ ಹೋಗೋಣ ಅಂದ್ರಿನ ಆಂಟಿ ಡೆರಿವೇಟಿವ್ ಅಂತ ಬರ್ತದೆ. ಸೊ ನಾನು ನಿಮಗೆ ಹೇಳಿದ್ದೆ. ಹಾಗಾದ್ರೆ ಸೊ ಇಲ್ಲಿ ನಮಗಿದೆ ಎಫ್ ಆಫ್ ದಟ್ ಇಸ್ ಫೈ ಆಫ್ ಎಕ್ಸ್ ಪ್ಲಸ್ ಸಿ ಅನ್ನ ನಾವು ಟೋಟಲಿ ಇದನ್ನೇ ಅಂತ ಕರಿತೀವಿ ಇಂಟಿಗ್ರಲ್ ಅಂತ ಅದಕ್ಕೆ ಕರಿತೀವಿ. ಆರ್ ವಿ ಕ್ಯಾನ್ ಆಲ್ಸೋ ಇಟ್ ಈಸ್ ಕಾಲ್ ಇಟ್ ಆಸ್ ಆಂಟಿ ಡೆರಿವೇಟಿವ್ ಅಂತ ಕರಿತಾ ಹೋಗ್ತೀವಿ. ನೋಡೋಣ ಸೊ ಏನೇನಿದೆ. ಸೊ ಎಫ್ ಆಫ್ ಎಕ್ಸ್ ನ ನಾವು ಯಾವ ಫಂಕ್ಷನ್ ನ ಇಂಟಿಗ್ರೇಟ್ ಮಾಡ್ತೀವೋ ಈ ಫಂಕ್ಷನ್ ನ ನಾವೇಂತ ಕರಿತಾ ಹೋಗ್ತೀವಿ ಇಂಟಿಗ್ರಾಂಡ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸೊ ಟೋಟಲಿ ಇಂಟಿಗ್ರೇಷನ್ ಆಫ್ ನಾವೀಗ ಈ ಸಿಂಬಲಕಲ್ಲಿ ಬರೀತೀವಲ್ಲ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನ ಇದನ್ನೇಂತ ಕರಿತಾ ಹೋಗ್ತೀವಿ ಇಂಟಿಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡಬೇಕು ಎಕ್ಸ್ ಅಂತ ಬರಿಬೇಕು. ನೆಕ್ಸ್ಟ್ ಸೊ ದಿಸ್ ಸೈನ್ ಇಂಡಿಕೇಟ್ಸ್ ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ? ಸೊ ದಿಸ್ ಸೈನ್ ಇಂಡಿಕೇಟ್ ಸ್ಟ್ಯಾಂಡ್ಸ್ ಫಾರ್ ದ ಇಂಟಿಗ್ರಲ್ ಸೈನ್ ವಿಚ್ ಈಸ್ ಆನ್ ಎಲಾಂಗೇಟೆಡ್ ಎಸ್. ನಾವ್ ಎಸ್ ಅನ್ನ ಜಸ್ಟ್ ನಾವೇನ್ ಮಾಡ್ತಾ ಹೋಗ್ತೀವಿ ಸೊ ಅಪ್ಪರ್ ಇಂದ ಕೆಳಗಿಂದ ಏನ್ ಮಾಡ್ತೀವಿ ಎಲಾಂಗೇಟ್ ಮಾಡಿರ್ತೀವಿ. ಸೊ ವಿಚ್ ಇಸ್ ದ ಫಸ್ಟ್ ಲೆಟರ್ ಆಫ್ ಯಾವ್ದಿದೆ ಸಮೇಷನ್ ಆಗುತ್ತೆ. ಹಾಗಾದ್ರೆ ನಮಗೆ ಇಲ್ಲಿ ಬಂದಿದೆ ಫೈ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬಂದಿದೆ. ಅದನ್ನ ನಾವೇನಂತ ಕರಿತೀವಿ ಇಸ್ ಕಾಲ್ಡ್ ಆನ್ indefinite integral, or we call it as integral, or it is also called as antiderivative ಅಂತ ಕರಿತೀವಿ. ಏನು ಕರಿಬಹುದು ಅದನ್ನ indefinite integral ಅಂತಾದ್ರೂ ಕರಿಬಹುದು, ಆರ್ ಇಂಟಿಗ್ರಲ್ ಅಂತಾದ್ರೂ ಕರಿಬಹುದು, ಆರ್ we can also call it as antiderivative ಅಂತೇಳಿ ಕೂಡ ಕರಿಬಹುದು. ಹಾಗಾದ್ರೆ ಸೊ ಫಿಫ್ತ್ ಪಾಯಿಂಟ್ ಏನ್ ಹೇಳ್ತಿದೆ, ದ ಪ್ರೋಸೆಸ್ ಆಫ್ ಫೈಂಡಿಂಗ್ ಎ ಫಂಕ್ಷನ್ ಫೈ ಆಫ್ ಎಕ್ಸ್ ಸೊ ಹೂಸ್ ಡೆರಿವೇಟಿವ್ ಈಸ್ ಎಫ್ ಆಫ್ ಎಕ್ಸ್ ಈಸ್ ನೋನ್ ಆಸ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಅಲ್ವಾ, ಇಸ್ ನೋನ್ ಅಂತ ಕರಿತಾ ಹೋಗ್ತೀವಿ ಇಂಟಿಗ್ರೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ, ಗೊತ್ತಾಗ್ತಿದೆ ಅಲ್ವಾ ಸಿಂಪಲ್ ನಮಗೆ ಅಂತೇಳಿ. ಹಾಗಾದ್ರೆ ಸೊ ಈ ಆಂಟಿ ಡೆರಿವೇಟಿವ್ ಅಂದ್ರೆ ಏನಪ್ಪಾ ನಾವಿಲ್ಲಿ ಬರ್ದಿದ್ದೀವಿ. ಸೊ ಆಂಟಿ ಡೆರಿವೇಟಿವ್ ಅಂದ್ರೆ ಏನು, ಮೋರ್ ಓವರ್ ನಮಗೆ ಈ ಸಿ ಏನಕ್ಕೆ ಬರಿಬೇಕು ಅನ್ನೋದೇ ನಮ್ಮ ಮೈಂಡ್ ಅಲ್ಲಿ ಕ್ವಶನ್ ಮಾರ್ಕ್ ಬರ್ತದೆ, ಹೌದಲ್ವಾ? ಹಾಗಾದ್ರೆ ಈಗ ನೋಡೋಣ ಆಂಟಿ ಡೆರಿವೇಟಿವ್ ಅಂದ್ರೆ ಏನಂತ ಹೇಳಿ. ಸೊ ನಾನು ತಗೊಳ್ತೇನೆ. ಸೊ ಡೆಫಿನೇಷನ್ ನೋಡಿ, ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಕಾಲ್ಡ್ ಆಂಟಿ derivative of the function f of x on the interval close interval a comma b if at all the points of the interval f dash of x is equals ಆಗುತ್ತೆ f of x ಆಗಬೇಕು. ಅಂದ್ರೆ ಸೊ ನಮಗೆ ಯಾವುದೋ ಒಂದು ಫಂಕ್ಷನ್ ಅವ್ರು ನಮಗೆ ಕೊಟ್ಟಿರ್ತಾರೆ. ಸೊ ವಿ ಹ್ಯಾವ್ ಟು ಚೂಸ್ ಎನಿ ಆಫ್ ದ ಫಂಕ್ಷನ್. ನಾವು ಒಂದು ಫಂಕ್ಷನ್ ನ ಚೂಸ್ ಮಾಡ್ಕೋಬೇಕು. ಇನ್ ಕೇಸ್ ನಾವು ಚೂಸ್ ಮಾಡಿರುವಂತಹ ಫಂಕ್ಷನ್ಗೆ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡಿದ್ರೆ ಏನೋ, ನಾವು ಚೂಸ್ ಮಾಡಿರುವಂತಹ ಫಂಕ್ಷನ್ಗೆ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡಿದ್ರೆ ದಟ್ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಆಗಬೇಕು.
ಏನಾಗಬೇಕು, ದಟ್ ಮಸ್ಟ್ ಬಿ ಈಕ್ವಲ್ಸ್ ಏನಾಗಬೇಕು, ಎಫ್ ಆಫ್ ಎಕ್ಸ್ ಆಗಬೇಕು. ಅವಾಗ ನಾವು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಅನ್ನ ನಾವೆಂತ ಕರಿತೀವಪ್ಪ ಅಂದ್ರೆ ಆಂಟಿ ಡೆರಿವೇಟಿವ್ ಅಂತ ಕರಿತಾ ಹೋಗ್ತೀವಿ. ಎಂತ ಕರಿತಾ ಹೋಗ್ತೀವಿ, ಆಂಟಿ ಡೆರಿವೇಟಿವ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ವಿಲ್ ಸಿ ದ ಒನ್ ಆಫ್ ದಿ ಎಕ್ಸಾಂಪಲ್. ಲೆಟ್ ಅಸ್ ಕನ್ಸಿಡರ್ ಐ ಆಮ್ ಚೂಸಿಂಗ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ನಾನು ನಿಮಗೆ 1 minute ಟೈಮ್ ಕೊಡ್ತೀನಿ. ಯಾವ ಫಂಕ್ಷನ್ ನಾವು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಅಂತ ಚೂಸ್ ಮಾಡಬಹುದು ಅಂತೇಳಿ ಥಿಂಕ್ ಮಾಡಿ. ಐಡಿಯಾ ಬಂತಾ? ರೈಟ್. ಸೊ ನೋಡೋಣ, ಈಗ ನಾನು ಚೂಸ್ ಮಾಡ್ತೀನಿ. ಈಗ ಎಫ್ ಆಫ್ ಎಕ್ಸ್ ಅನ್ನು ಚೂಸ್ ಮಾಡ್ತೀನಿ. ಯಾವ್ದನ್ನು ಚೂಸ್ ಮಾಡ್ತೀನಪ್ಪ ಅಂದ್ರೆ ಐ ಬಿನ್ ಚೂಸಿಂಗ್ x³/3 ಅನ್ನೋ ಫಂಕ್ಷನ್ ನ ಚೂಸ್ ಮಾಡ್ತೀನಿ. ಹಾಗಾದ್ರೆ ನಾನು ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, 3x² ಏನಾಗುತ್ತೆ 3 ಬರುತ್ತೆ. ಹಾಗಾದ್ರೆ 3 ಕ್ಯಾನ್ಸಲ್ ಆದ್ರೆ ನಮಗೆ ಏನು ಬರ್ತೋಗ್ತದೆ, x² ಬರುತ್ತೆ. ಇಸ್ ಈಕ್ವಲ್ಸ್ ಟು ಏನಾಯ್ತು, ಎಫ್ ಆಫ್ ಎಕ್ಸ್ ಆಯ್ತು. ಹಾಗಾದ್ರೆ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಅನ್ನ ನಾವೆಂತ ಕರಿತಾ ಹೋಗ್ತೀವಿ, ಆಂಟಿ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಸೊ ಇದು ಒಂದೇನಾ ಇದಕ್ಕೆ ಆಂಟಿ ಡೆರಿವೇಟಿವ್ ಆಗಿ ಸಿಗೋದು? ಇಟ್ ಮೀನ್ಸ್ ಈ ಒಂದೇ ಫಂಕ್ಷನ್ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಈ ಫಂಕ್ಷನ್ ಅಷ್ಟೇ ಬರೋದು ಅನ್ನೋ ಡೌಟ್ ನಮಗೆ ಬರ್ತದೆ. ಸೊ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಸೊ ಐ ಆಮ್ ಚೂಸಿಂಗ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ನಾನೇ ಮಾಡ್ತೀನಿ x³/3 ಪ್ಲಸ್ ಐ ಆಮ್ ಟೇಕಿಂಗ್ ಎ ಕಾನ್ಸ್ಟೆಂಟ್ 420. ನಾನೇ ಮಾಡ್ತೀನಿ, ಇಲ್ಲಿ ಒಂದು ಕಾನ್ಸ್ಟೆಂಟ್ ನ ಚೂಸ್ ಮಾಡ್ತೀನಿ. ಆ ಕಾನ್ಸ್ಟೆಂಟ್ ಏನಾಗುತ್ತೆ 420 ಆಗಿದೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನ. ಸೊ ಅಗೇನ್ ಏನ್ ಬರುತ್ತೆ, 3x²/3. ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು 0. ಅಗೇನ್ 3 ಕ್ಯಾನ್ಸಲ್, ವಿ ಗೆಟಿಂಗ್ x² ಬಂತು. ಹಾಗಾದ್ರೆ ಇಲ್ಲಿ 420 ಒಂದೇನಾ, ಬೇಡ. ನೀವು ಬೇಕಾದ್ರೆ 120 ಆದ್ರೂ ತಗೊಳ್ಳಿ, ಯಾವ್ದಾದ್ರೂ ಕಾನ್ಸ್ಟೆಂಟ್ ನ ತಗೊಳ್ಳಿ. ನೀವು ಇಲ್ಲಿ ಯಾವುದೇ ಕಾನ್ಸ್ಟೆಂಟ್ ನ ಚೂಸ್ ಮಾಡಿದ್ರು ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಡಿಫ್ರೆನ್ಶಿಯೇಟ್ ಮಾಡಿದಾಗ ಇದೇನಾಗುತ್ತೆ 0 ಆಗುತ್ತೆ. ಹಾಗಾಗಿ ಫಾರ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು x² ಗೆ ಸೊ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ, x³/3 ಪ್ಲಸ್ ಸಿ ಈಸ್ ದ ನಾವೇನಂತ ಹೇಳ್ಬೋದು, ಆಂಟಿ ಡೆರಿವೇಟಿವ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು, ಆಂಟಿ ಡೆರಿವೇಟಿವ್ ಅಂತ ಹೇಳಬಹುದು. ಮತ್ತೆ ನೀವು ಇದನ್ನ ಆಂಟಿ ಡೆರಿವೇಟಿವ್ ಅನ್ಕೊಂಡಿದ್ರ, ಸೊ ಇಟ್ ಇಸ್ ನಾಟ್ ಆಂಟಿ ಡೆರಿವೇಟಿವ್, ಇಟ್ ಈಸ್ ಆನ್ ಆಂಟಿ ಡೆರಿವೇಟಿವ್. ಯಾವ ಫಂಕ್ಷನ್ ನಮಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕೊಟ್ಟಿರುವಂತಹ ಫಂಕ್ಷನ್ ಬರ್ತದೋ ಅಂತಹ ಫಂಕ್ಷನ್ ನಾವೆಂತ ಕರಿತಾ ಹೋಗ್ತೀವಿ, ಆಂಟಿ ಡೆರಿವೇಟಿವ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೋಡ್ಲಿ, ಹಂಗಾಗಿ ನಮಗೆ ಏನ್ ಬಂತಿಲ್ಲಿ ಸಿ ಬಂದು. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ತೀವಿ, ಸೊ ಇಂಟಿಗ್ರೇಟ್ ಮಾಡೋದ್ರಿಂದ ಅಂದ್ರೆ ಇಲ್ಲಿರುವಂತಹ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗ್ಬೇಕು, ಎಫ್ ಆಫ್ ಎಕ್ಸ್ ಬರಬೇಕು. ಹಾಗಾಗಿ ನಾವಿಲ್ಲಿ ಯಾವುದೇ ಕಾನ್ಸ್ಟೆಂಟ್ ನ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ, ಎಫ್ ಆಫ್ ಎಕ್ಸ್ ಬರ್ತಾ ಹೋಗ್ತದೆ. ಸೊ ಹಾಗಾಗಿ ನಾವಿಲ್ಲಿ ಸಿ ನ ಬರೀಲೇಬೇಕು. ಮೋರ್ ಓವರ್, ಸೊ ದಿಸ್ ಈಸ್ ಇಂಡೆಫಿನೆಟ್ ಇಂಟಿಗ್ರಲ್ ಆಗಿರೋದ್ರಿಂದ ಸೊ ವಿ ಗೆಟ್ ಎ ಇನ್ಫೈನೈಟ್ಲಿ ಮೆನಿ ಆಂಟಿ ಡೆರಿವೇಟಿವ್ ಅಲ್ವಾ. ಸೊ ಯಾವುದೋ ಒಂದು ಇಂಡೆಫಿನೆಟ್ ಇಂಟಿಗ್ರಲ್ಗೆ ನಮಗೆ ಎಷ್ಟು ಸೊ ಆಂಟಿ ಡೆರಿವೇಟಿವ್ ಸಿಗ್ತಾವಪ್ಪ ಅಂತಂದ್ರೆ ಇನ್ಫೈನೈಟ್ಲಿ ಮೆನಿ ಆಂಟಿ ಡೆರಿವೇಟಿವ್ ಸಿಗ್ತಾ ಹೋಗ್ತವೆ. ಓಕೆನಾ, ರೈಟ್. ಸೊ ಹಾಗಾಗಿ ಸೊ ದಿಸ್ ಇಸ್ ದ ಡೆಫಿನಿಷನ್ ಆಫ್ ಆಂಟಿ ಡೆರಿವೇಟಿವ್. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಂತ ಕರಿಬಹುದು, ಪ್ರಿಮಿಟಿವ್ ಅಂತೇಳಿ ಕರಿತಾ ಹೋಗೋದು. ನೋಡಿ ಇದಕ್ಕೆ ಏನೇನ್ ನೇಮ್ ಬಂತು, ನಾವು ಇದನ್ನ ಇಂಟಿಗ್ರಲ್ ಅಂತಾದ್ರೂ ಕರಿಬಹುದು, ಆಂಟಿ ಡೆರಿವೇಟಿವ್ ಅಂತಾದ್ರೂ ಕರಿಬಹುದು, ಪ್ರಿಮಿಟಿವ್ ಅಂತಾದ್ರೂ ನಾವೇನ್ ಮಾಡ್ಬೋದು ಕರಿತಾ ಹೋಗಬಹುದು. ಓಕೆನಾ. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಆಂಟಿ ಡೆರಿವೇಟಿವ್. ಮೋರ್ ಓವರ್ ನಮಗೆ ಇಂಟಿಗ್ರಲ್ಸ್ ಏನಲ್ಲಿ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಮ್ ಫೈ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೆದ್ವಿ. ಆರ್ ವಿ ಕ್ಯಾನ್ ಆಲ್ಸೋ ರಿಟನ್ ಆಸ್ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತಾದ್ರೂ ಬರೀಬಹುದು. ಇಲ್ಲಿ ಸಿ ಏನಕ್ಕೆ ಬರ್ತದೆ ಅನ್ನೋ ಮಾಹಿತಿ ಕೂಡ ನಾನು ನಿಮಗೆ ಸೊ ಇಲ್ಲಿ ಹೇಳ್ಕೊಟ್ಟೆ. ನೀವು ಎಕ್ಸಾಮ್ ಅಲ್ಲಿ ಇಲ್ಲಿ ಇಂಡೆಫಿನೆಟ್ ಇಂಟಿಗ್ರಲ್ ಇದ್ದಾಗ ನೀವು ಇಲ್ಲಿ ಸಿ ಬರಿದೇ ಹೋದ್ರೆ ಸೊ ಯು ವಿಲ್ ಲೂಸ್ ಎ ಮಾರ್ಕ್ಸ್. ನೀವು ಎಕ್ಸಾಮ್ ಅಲ್ಲಿ ಸೊ ಇಂಡೆಫಿನೆಟ್ ಇಂಟಿಗ್ರಲ್ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಇಂಟಿಗ್ರಲ್ ನ ಅಥವಾ ಆಂಟಿ ಡೆರಿವೇಟಿವ್ ನ ಅಂದ್ಮೇಲೆ ನೀವು ಇಂಟಿಗ್ರೇಷನ್ ಫೈಂಡ್ ಔಟ್ ಮಾಡಿದ ಮೇಲೆ ನೀವು ಕಂಪಲ್ಸರಿ ಆಗಿ ಈ ಸಿ ನ ದಟ್ ಇಸ್ ಆರ್ಬಿಟರಿ ಕಾನ್ಸ್ಟೆಂಟ್ ನ ಬರೀಲೇಬೇಕು. ಓಕೆನಾ, ರೈಟ್. ಸೊ ವಿಲ್ ಮೂವ್ ಆನ್ ಟು ದಿ ಸಮ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್. ನಾ ಏನ್ ಮಾಡ್ತೇನಪ್ಪ ಅಂದ್ರೆ
ಸೊ ಫಾರ್ಮುಲಾಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಯಾವ ಫಾರ್ಮುಲಾಸ್ ಬರ್ತಾ ಹೋಗ್ತವೆ ಅಂತೇಳಿ. ಓಕೆನಾ, ನಾನು ನಿಮಗೆ ಹೇಳಿದ್ದೀನಿ. ಸೊ ಇಂಟಿಗ್ರೇಷನ್ ಇಸ್ ಅ ರಿವರ್ಸ್ ಪ್ರೋಸೆಸ್ ಆಫ್ ಡಿಫರೆನ್ಶಿಯೇಷನ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ನೋಡೋಣ, ಈಗ ಏನ್ ಮಾಡಿದ್ವಿ, ಡಿ ಬೈ ಡಿ ಎಕ್ಸ್ ಆಫ್ ದ ಫಸ್ಟ್ ಒನ್, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಬೈ ಎನ್ ಪ್ಲಸ್ ಒನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ, ಸೊ ಎನ್ ಪ್ಲಸ್ ಒನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಮೈನಸ್ ಒನ್ ಡಿವಿಸಿಬಲ್ ಬೈ ಏನಂತ ಬರುತ್ತೆ ಇಲ್ಲಿ ಎನ್ ಪ್ಲಸ್ ಒನ್ ಆಗುತ್ತೆ. ಹಾಗಾದ್ರೆ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್, ಎನ್ ಪ್ಲಸ್ ಒನ್ ಕ್ಯಾನ್ಸಲ್, ನಮಗೇನು ಬರುತ್ತೆ ಎಕ್ಸ್ ಟು ದಿ ಪವರ್ ಎನ್ ಬರ್ತದೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು, ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಡಿವಿಸಿಬಲ್ ಬೈ ಎನ್ ಪ್ಲಸ್ ಒನ್ ನಾವೇನ್ ಬರೀಬೇಕು, ಪ್ಲಸ್ ಸಿ ಅಂತ ಬರೀಬೇಕು, ವೇರ್ ಎನ್ ಈಸ್ ನಾಟ್ ಈಕ್ವಲ್ಸ್ ಟು ಮೈನಸ್ ಒನ್. ಯಾಕಂದ್ರೆ ಮೈನಸ್ ಒನ್ ಪ್ಲಸ್ ಒನ್ 0 ಆಗುತ್ತೆ, ನಾಟ್ ಡಿಫೈನ್ ಆಗ್ಬಿಡ್ತದೆ. ಓಕೆನಾ, ಸೊ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಎನ್ ಇಸ್ ಈಕ್ವಲ್ಸ್ ನಾವೇನ್ ಚೂಸ್ ಮಾಡೋ ಹಾಗಿಲ್ಲ, ಮೈನಸ್ ಒನ್ ಅನ್ನ ಚೂಸ್ ಮಾಡೋ ಹಾಗಿಲ್ಲ. ನಮಗೆ ಗೊತ್ತಿದೆ ಏನಪ್ಪ, ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಏನಂದ್ರೆ ಏನಾಯ್ತು, ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್ ಇತ್ತು. ಬಟ್ ಇಲ್ಲಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಏನಾಗುತ್ತೆ, ಎಕ್ಸ್ ಟು ದಿ ನೋಡಿ ಇಲ್ಲಿ ಪವರ್ ಏನಾಗುತ್ತೆ, ರೈಸ್ ಆಗುತ್ತೆ, ಎನ್ ಪ್ಲಸ್ ಒನ್ ಡಿವಿಸಿಬಲ್ ಬೈ ಎನ್ ಪ್ಲಸ್ ಒನ್ ಆಗುತ್ತೆ. ಏನಾಗುತ್ತೆ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್ ಆಗುತ್ತೆ. ಓಕೆನಾ, ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ನೆಕ್ಸ್ಟ್ ಫಾರ್ಮುಲಾ, ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಒನ್ ಬರ್ತದೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಒನ್ ಇಂಟು ಡಿ ಎಕ್ಸ್, ಇಂಟಿಗ್ರೇಷನ್ ಆಫ್ ಒನ್ ಇಂಟು ಡಿ ಎಕ್ಸ್ ಏನಾಗುತ್ತೆ, ಈ ಕಾನ್ಸ್ಟೆಂಟ್ ಇಂಡಿಪೆಂಡೆಂಟ್ ಫ್ರಮ್ ದಿಸ್ ಇಂಟಿಗ್ರಲ್ ಸೈನ್, ಸೊ ದಟ್ ಐ ಆಮ್ ರೈಟಿಂಗ್ ಔಟ್ ಸೈಡ್. ಸೊ ಇಂಟಿಗ್ರೇಷನ್ ಆಫ್ ನಮಗೆ ಏನ್ ಬರುತ್ತೆ, ಡಿ ಎಕ್ಸ್ ಆಗಿರುತ್ತೆ. ಹಾಗಾದ್ರೆ ಸೊ ನಮಗೆ ನೋಡಿ ಇಲ್ಲಿ ಡಿ ಎಕ್ಸ್ ಇದ್ರೆ ನಮಗೆ ಇಂಟಿಗ್ರಲ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಔಟ್ಪುಟ್ ಎಕ್ಸ್ ಬರುತ್ತೆ. ಅದ್ರ ಜೊತೆ ನಾವೇನ್ ಮಾಡಬೇಕು, ಪ್ಲಸ್ ಸಿ ಅನ್ನೋದನ್ನ ಬರೀಬೇಕು. ಇಲ್ಲಿ ನೋಡಿ ಇಲ್ಲಿ ಏನಿದೆ, ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು, ಇಂಟಿಗ್ರೇಷನ್ ಆಫ್, ಸೊ ನಾವೇನ್ ಬರ್ತೀವಿ, ಕೆ ನ ಔಟ್ ಸೈಡ್ ಇಟ್ಕೊಳ್ಳೋಣ, ಕೆ ಅನ್ನ ಕಾನ್ಸ್ಟೆಂಟ್ ಆಗಿದ್ರೆ ಡಿ ಎಕ್ಸ್ ಇದ್ರೆ ನಾವೇನ್ ಬರೀಬೇಕು, ಕೆ ಎಕ್ಸ್ ಪ್ಲಸ್ ಸಿ ಅಂತ ಬರೀಬೇಕು, ವೇರ್ ಕೆ ಈಸ್ ಎನಿ ಕಾನ್ಸ್ಟೆಂಟ್ ಅಂತ ಹೇಳುತ್ತೆ. This is the second problem. Next, we'll for next problem. So the next formula, integration of 1 divisible by x to the power n. Next formula no, integration of 1 by x to the power n into dx ಏನಾಗುತ್ತಪ್ಪ ಅಂದ್ರೆ minus 1 divisible by n minus 1 into x to the power n minus 1 plus c ಆಗುತ್ತೆ. ಓಕೆನಾ, next one, integration of 1 divisible by square root of x. So we can write it as 2 into square root of x. ಗೊತ್ತಿದೆ ಅಲ್ವಾ, ಇಂಟಿಗ್ರೇಷನ್ ಆಫ್ ಏನೋ 1 divisible by square root of x into dx is equals to ಫಾರ್ಮುಲಾ 2 root x plus c ಆಗುತ್ತೆ. ಓಕೆನಾ, ನೆಕ್ಸ್ಟ್ ಸೊ ವಿಲ್ ಗೋ ಫಾರ್ ಟ್ರಿಗ್ನೋಮೆಟ್ರಿಕ್. ಸೊ ಡಿಫರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನೋ ಕಾಸ್ ಎಕ್ಸ್, ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗುತ್ತೆ, ಸೈನ್ ಎಕ್ಸ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಡಿಫರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆದ್ರೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ನಾವೆಂತ ಬರೀಬಹುದು, ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಸೊ ಡಿಫರೆನ್ಶಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಸೊ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ನಾವೆಂತ ಬರೀಬಹುದು, ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಸೊ ಡಿಫರೆನ್ಶಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಅಂತ ಬರೀಬಹುದು, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಬರೆದ್ರೆ ಸೊ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಇಂಟು ಟ್ಯಾನ್ ಎಕ್ಸ್ ಏನಾಗುತ್ತೆ, ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಓಕೆನಾ, ರೈಟ್. ನೆಕ್ಸ್ಟ್ ಸೊ ಡಿಫರೆನ್ಶಿಯೇಷನ್ ಆಫ್ ಕೊಸೆಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಕೊಸೆಕ್ಸ್ ಇಂಟು ಕಾಟೆಕ್ಸ್ ಆಗುತ್ತೆ. ಆರ್ ಇಂಟಿಗ್ರೇಷನ್ ಆಫ್ ಕೊಸೆಕೆಂಟ್ ಎಕ್ಸ್ ಇಂಟು ಕಾಟೆಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು, ಮೈನಸ್ ಕೊಸೆಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಇನ್ ಡಿಫರೆನ್ಶಿಯೇಷನ್ ಆಫ್ ಮೈನಸ್ ಕಾಟ್ ಎಕ್ಸ್ ಏನಾಗುತ್ತೆ, ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು, ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಅಂತ ಬರೀಬಹುದು, ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಡಿಫರೆನ್ಶಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನೋ, ಡಿಫರೆನ್ಶಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು, 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಆದ್ರೆ ರಿವರ್ಸ್ ಪ್ರೋಸೆಸ್ ಅಲ್ಲಿ ನಾವೇನ್ ಮಾಡಿದಾಗ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅನ್ನ ಏನಂತ ಬರೀಬಹುದು, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು.
ನೆಕ್ಸ್ಟ್ ಸೊ ಡಿಫರೆನ್ಶಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನ ಏನಂತ ಬರಿಬಹುದು 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರಿಬಹುದು. ಅದೇ ರೀತಿಯಾಗಿ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಬರಿಬಹುದು ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತ ಬರಿಬಹುದು. ನೆಕ್ಸ್ಟ್ ಡಿಫರೆನ್ಶಿಯೇಷನ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಏನಂತ ಬರಿಬಹುದು 1 ಡಿವಿಸಿಬಲ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಸ್ ದ ಫಾರ್ಮುಲಾ. ಹಾಗಾಗಿ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಏನಂತ ಬರಿಬಹುದು ಸೀಕೆಂಟ್ ಇನ್ವರ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ಓಕೆನಾ ರೈಟ್. ನೆಕ್ಸ್ಟ್ ಸೊ ಡಿಫರೆನ್ಶಿಯೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ನೆಕ್ಸ್ಟ್ ಸೊ ಡಿಫರೆನ್ಶಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ ಏನಾಗುತ್ತೆ ದಟ್ ಈಸ್ 1 ಬೈ ಎಕ್ಸ್. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ನಾವೆಂತ ಬರೀಬಹುದು ಲಾಗ್ ಆಫ್ ಎಕ್ಸ್ ಅಂತ ಬರೀಬಹುದು, ಆರ್ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಲಾಗ್ ಮಾಡ್ ಎಕ್ಸ್ ಪ್ಲಸ್ ಸಿ ಅಂತ ಬರೀತಾ ಹೋಗ್ತೀವಿ. ನೆಕ್ಸ್ಟ್ ಸೊ ಡಿಫರೆನ್ಶಿಯೇಷನ್ ಆಫ್ ಎ ಪವರ್ ಎಕ್ಸ್ ಬೈ ಲಾಗ್ ಎ ಇಸ್ ಈಕ್ವಲ್ಸ್ ಅಂತ ಬರ್ತೀವಿ ಎ ಪವರ್ ಎಕ್ಸ್. ಯಾಕಂದ್ರೆ ಸೊ ಡಿಫರೆನ್ಶಿಯೇಷನ್ ಆಫ್ ಎ ಪವರ್ ಎಕ್ಸ್ ಏನಾಗುತ್ತೆ ಎ ಪವರ್ ಎಕ್ಸ್ ಇಂಟು ಲಾಗ್ ಎ ಇದೆ, ಇಲ್ಲಿ ಡಿವಿಸಿಬಲ್ ಬೈ ಲಾಗ್ ಎ ಇರೋದ್ರಿಂದ ಲಾಗ್ ಎ ಕ್ಯಾನ್ಸಲ್ ಆಗಿ ನಮಗೆ ಏನ್ ಬರುತ್ತೆ ಎ ಪವರ್ ಎಕ್ಸ್ ಬರುತ್ತೆ. ಹಾಗಾದ್ರೆ ಸೊ ಡಿಫರೆನ್ಶಿಯೇಷನ್ ಆಫ್ ಎ ಪವರ್ ಎಕ್ಸ್ ಬೈ ಲಾಗ್ ಎ ಇಸ್ ಈಕ್ವಲ್ಸ್ ಟು ಎ ಪವರ್ ಎಕ್ಸ್. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಎ ಪವರ್ ಎಕ್ಸ್ ಏನಾಗುತ್ತೆ ಎ ಪವರ್ ಎಕ್ಸ್ ಡಿವಿಸಿಬಲ್ ಬೈ ಲಾಗ್ ಎ ಪ್ಲಸ್ ಸಿ ಆಗುತ್ತೆ. ಓಕೆನಾ ರೈಟ್. ಸೊ ನೆಕ್ಸ್ಟ್ ಒನ್ ಸೊ ವಿಲ್ ಸಿ ದ ಸಮ್ ಆಫ್ ದಿ ಪ್ರಾಪರ್ಟೀಸ್. ಸೊ ಇಲ್ಲಿಗೆ ಇಷ್ಟು ಫಾರ್ಮುಲಾಸ್ ನೀವು ನೆನಪಿಟ್ಕೊಳ್ಳಿ. ಇನ್ನೂ ಪ್ರಾಬ್ಲಮ್ ನೆಕ್ಸ್ಟ್ ಮೆಥಡ್ಸ್ ಹೋದಂಗೆಲ್ಲ ಒಂದೊಂದೇ ಫಾರ್ಮುಲಾಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆನಾ ಇಂಡೆಫಿನೆಟ್ ಇಂಟಿಗ್ರಲ್. ಸೊ ಇದು ಬಹಳ ಇಂಪಾರ್ಟೆಂಟ್. The process of differentiation and integration are inverse of each other in the sense of the following result. The first one nodili. So d by dx of integration of f of x into dx ಅಂತ ಬಂದ್ರೆ ಇವೆರಡು ಸೈನ್ಗಳು ಒಂದೇ ಹತ್ರ ಬಂದ್ರೆ ನಾವೆಂತ ಬರೀಬಹುದು f of x ಅಂತ ಬರೀಬಹುದು. ಓಕೆನಾ ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ f dash of x into dx ಇತ್ತಂದ್ರೆ ನಾವೆಂತ ಬರೀಬಹುದು f of x ನಾವೆಂತ ಬರೆಯೋಣ ಪ್ಲಸ್ c ಅಂತ ಬರೀಬಹುದು. Next, for any real number k, so integration of some constant into f of x into dx idre, you know, for any integration k, so f of x into dx idre ನಾವೇನ್ ಮಾಡಬಹುದು ಕಾನ್ಸ್ಟೆಂಟ್ ನ ಹೊರಗಡೆ ಇಟ್ಕೊಂಡು ಫಂಕ್ಷನ್ ಗೆ ಡಿಫರೆನ್ಶಿಯೇಟ್ ಮಾಡಬಹುದು. ಕಾನ್ಸ್ಟೆಂಟ್ ನ ಹೊರಗಡೆ ಇಟ್ಕೊಂಡು ಫಂಕ್ಷನ್ಸ್ ಗೆ ನಾವೇನ್ ಮಾಡ್ತಾ ಹೋಗೋದು ಡಿಫರೆನ್ಶಿಯೇಟ್ ಮಾಡಬಹುದು. ಓಕೆನಾ ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರೆ ಅಂದ್ರೆ ಫಂಕ್ಷನ್ ಗಳ ಮಧ್ಯೆ ಸಮ್ ಇತ್ತು ಅಂತಂದ್ರೆ ಈಗ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇದ್ರೆ ಎಫ್ ಆಫ್ ಎಕ್ಸ್ ಗೆ ಸಪರೇಟ್ ಆಗಿ ಇಂಟಿಗ್ರೇಟ್ ಮಾಡಬೇಕು, ಜಿ ಆಫ್ ಎಕ್ಸ್ ಗೆ ಸಪರೇಟ್ ಆಗಿ ಇಂಟಿಗ್ರೇಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ಮೈನಸ್ ಇದ್ರು ಕೂಡ ಇಲ್ಲಿ ನಮಗೆ ಏನ್ ಬರೀಬೇಕು ನೀವು ಮೈನಸ್ ಸೈನ್ ಅನ್ನ ಬರೀಬೇಕಾಗತ್ತೆ. ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆದ್ರೆ ಇಸ್ ಈಕ್ವಲ್ಸ್ ಬರಬಹುದು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಎಚ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ಅಂದ್ರೆ ಫಂಕ್ಷನ್ ಗಳನ್ನ ಪ್ಲಸ್ ಅಲ್ಲಿ ಕೊಟ್ಟಾಗ ನಾವೇನ್ ಮಾಡ್ತಾ ಹೋಗ್ತೀವಿ ಸಪರೇಟ್ ಆಗಿ ನೀವೇನ್ ಮಾಡ್ತಾ ಹೋಗ್ಬೇಕು ಇಂಟಿಗ್ರೇಟ್ ಮಾಡ್ತಾ ಹೋಗ್ಬೇಕು. ಓಕೆನಾ ಸೊ ದಿಸ್ ಇಸ್ ದ ಮೆಥಡ್. ಇನ್ ಕೇಸ್ ಮೈನಸ್ ಇತ್ತಂದ್ರೆ ಮೈನಸ್ ಬರ್ಕೊಂಡ್ರೆ ಇಲ್ಲಿ ಮೈನಸ್ ಬರೆಯೋದಪ್ಪ, ಇಲ್ಲಿ ಮೈನಸ್ ಬರೆಯೋದು. ಓಕೆನಾ ದಿಸ್ ಇಸ್ ದ ಪ್ರೊಸೀಜರ್. ಹಾಗಾದ್ರೆ ನೋಡ್ತಾ ಹೋಗೋಣ. ಈಗ ಫಸ್ಟ್ ಮೆಥಡ್ ಅಲ್ಲಿ ನೋಡ್ತಾ ಹೋಗೋಣ. ನೋಡಿ ನಾನು ನಿಮಗೆ ಫಸ್ಟ್ ಗೆ ಏನೇನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇಂಟಿಗ್ರೇಷನ್ ಮತ್ತೆ ಡಿಫರೆನ್ಶಿಯೇಷನ್ ಎರಡು ಸೈನ್ಗಳು ಹತ್ರ ಬಂದಾಗ ಸೊ ನಮಗೆ ಎಫ್ ಆಫ್ ಎಕ್ಸ್ ಬಂದ್ಬಿಡುತ್ತದೆ. ಸಮ್ ಕಾನ್ಸ್ಟೆಂಟ್ ಇಂಟು ಎಫ್ ಆಫ್ ಎಕ್ಸ್ ದ ಕಾನ್ಸ್ಟೆಂಟ್ ನ ಔಟ್ಸೈಡ್ ಇಟ್ಕೊಂಡು ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಎರಡು ಫಂಕ್ಷನ್ಗಳು ಪ್ಲಸ್ ಆರ್ ಮೈನಸ್ ಇದ್ದಾಗ ಸಪರೇಟ್ ಆಗಿ ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಾನು ಏನ್ ಮಾಡಿದ್ದೀನಿ ಇಲ್ಲಿ ಕೆಲವೊಂದು ಸಮ್ ಆಫ್ ದಿ ನಿಮಗೆ ಫಾರ್ಮುಲಾಸ್ ಹೇಳಿದ್ದೀನಿ. ಹಾಗಾದ್ರೆ ಈಗ ನೋಡಿ, ಈಗ ಲಾಜಿಕ್ ಏನಪ್ಪಾ ಅಂದ್ರೆ ಈಗ ಬರುವಂತಹ ಪ್ರಾಬ್ಲಮ್ಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿ, ಸೊ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೇಟಿಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ನಮಗೆ ನೋನ್ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಓಕೆನಾ ಹಾಗಾದ್ರೆ
ಸೊ ಕೊಟ್ಟಿರುವಂತಹ ಫಲ ನೋಡೋಣ ಈಗ ಸೊಲ್ಯೂಷನ್ ನಮಗೆ ಏನು ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 1 ಡಿವಿಸಿಬಲ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ, ಡಿವೈಡಿಂಗ್ ರೂಲ್ ಅನ್ನು ಯೂಸ್ ಮಾಡ್ಕೊಳ್ತೀನಿ. ಹೇಗೆ ಬರ್ಕೊಳ್ಬೋದು ಅದನ್ನ, ಸೊ ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಬರ್ಕೊಳ್ಬಹುದು. ಹಾಗಾದ್ರೆ ಒನ್ ಟೈಮ್ ಕ್ಯಾನ್ಸಲ್ ಆದರೆ ಒನ್ ಟೈಮ್ ಕ್ಯಾನ್ಸಲ್ ಆಯ್ತು. ಇದು ಹೆಂಗೆ ಬರೆಯೋಣ, ಎಕ್ಸ್ ಮೈನಸ್, ಸೊ ನಾನೇನು ಮಾಡ್ಬಿಡ್ತೀನಿ ಅಂದ್ರೆ ಎಕ್ಸ್ ಸ್ಕ್ವೇರ್ ನಾನೇ ಮಾಡ್ಕೊಂಡ್ಬಿಡ್ತೀನಿ ಎಕ್ಸ್ ಟು ದಿ ಪವರ್ ಮೈನಸ್ 2 ಅಂತ ಬರ್ಕೊಳ್ತೀನಿ ಇಂಟು ಡಿ ಎಕ್ಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಆದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಮೈನಸ್ 2 ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ, ಯು ಕ್ಯಾನ್ ಯೂಸ್ ಎಕ್ಸ್ ಸ್ಕ್ವೇರ್ ಬೈ 2, ಯಾಕಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಫಾರ್ಮುಲಾ ಏನು, ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಆಗುತ್ತೆ. ನೆಕ್ಸ್ಟ್ ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಮೈನಸ್ ಏನಾಗುತ್ತೆ, ಮೈನಸ್ 2 ಪ್ಲಸ್ 1 ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 1 ಡಿವಿಸಿಬಲ್ ಬೈ ಮೈನಸ್ 1 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 1 ಡಿವಿಸಿಬಲ್ ಬೈ ಎಕ್ಸ್ ಅಂತ ಬರೆಯಬಹುದು ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್ ಫಾರ್ ದಿ ಫಂಕ್ಷನ್ x cube minus 1 divisible by x square into ಏನಾಗುತ್ತೆ dx ಆಗುತ್ತೆ. ಓಕೆನಾ, ರೈಟ್. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಂಟಿಗ್ರೇಷನ್ ಆಫ್ ಏನ್ ಕೊಟ್ಟಿದ್ದಾರೆ, 1 ಮೈನಸ್ ಸೈನ್ ಎಕ್ಸ್ ಡಿವಿಸಿಬಲ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಇಂಟಿಗ್ರಲ್ ಫಾರ್ ದಿಸ್ ಒನ್. ಸೊ ಏನ್ ಮಾಡಬಹುದಪ್ಪ, ನಮಗೆ ಸೈನ್ ಎಕ್ಸ್ ಕೊಟ್ಟಿದ್ದಾರೆ, 1 ಮೈನಸ್ ಸೈನ್ ಎಕ್ಸ್ ಡಿವಿಸಿಬಲ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಕಾಸ್ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಗೊತ್ತಿಲ್ಲ ಹೌದಲ್ವಾ. ಮೋರ್ ಓವರ್ ನಮಗೆ ಗೊತ್ತಿರೋದೇನೋ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಗೊತ್ತಿದೆ. ಸೊ ಅವನು ಹೇಗಾದ್ರೂ ಮಾಡಿ ನಾವೀಗ ಏನ್ ಮಾಡಬೇಕು, ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೇಟ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ಬೇಕು, ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ನೋಡೋಣ ನಮಗೆ ಏನ್ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಇಂಟಿಗ್ರೇಷನ್ ಆಫ್ ನಮ್ಗೆ ಏನ್ ಕೊಟ್ಟಿದ್ದಾರೆ, 1 ಮೈನಸ್ ಸೈನ್ ಎಕ್ಸ್ ಡಿವಿಸಿಬಲ್ ಬೈ ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಕೊಟ್ಟಿದ್ದಾರೆ. ನಾನು ಹೇಗಾದ್ರೂ ಮಾಡಿ ಇದನ್ನ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೇಟಿಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀನಿ. ಏನ್ ಮಾಡ್ತಾ ಹೋಗ್ತೀನಿ, ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಕನ್ವರ್ಟ್ ಮಾಡ್ತಾ ಹೋಗ್ತೀನಿ. ಹೆಂಗ್ ಬರೀಬಹುದು, ಇಂಟಿಗ್ರೇಷನ್ ಆಫ್ ಇದನ್ನ ವಿ ಕ್ಯಾನ್ ರೀಡ್ ಆಸ್ 1 ಡಿವಿಸಿಬಲ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಹುದು ಮೈನಸ್ ಸೊ ಸೈನ್ ಎಕ್ಸ್ ಡಿವಿಸಿಬಲ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಹುದು. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನ ಅಂತ ಬರೀಬಹುದು, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಹುದು ಮೈನಸ್ ಈಗ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇದೆ, ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ, ಅದನ್ನ ನಾನು ಹೆಂಗ್ ಬರ್ತೀನಿ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬರ್ಕೊಂಡ್ರೆ 1 ಬೈ ಕಾಸ್ ಎಕ್ಸ್ ನಾನು ಅಂತ ಬರಿತೀನಿ, ಟ್ಯಾನ್ ಎಕ್ಸ್ ಅಂತ ಬರಿತೀನಿ ಇಂಟು ನಮಗೆ ಏನಾಗುತ್ತೆ ಸೀಕೆಂಟ್ ಎಕ್ಸ್ ಆಗುತ್ತೆ ಇಂಟು ಡಿ ಎಕ್ಸ್. ಹಾಗಾದ್ರೆ ನೋಡಿದ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಫಾರ್ಮೆಟಿಗೆ ಕನ್ವರ್ಟ್ ಆಯ್ತು. ಹಾಗಾದ್ರೆ ನಾವೇನ್ ಬರೋಣ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ ನಮಗೆ ಟ್ಯಾನ್ ಎಕ್ಸ್ ಆಗೋದ್ರಿಂದ ಮೈನಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಏನಾಗುತ್ತೆ ಸೀಕೆಂಟ್ ಎಕ್ಸ್ ಬರ್ತದೆ. ವಿ ಹ್ಯಾವ್ ಟು ರೈಟ್ ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಇಸ್ ದ ಆಂಟಿ ಡೆರಿವೇಟಿವ್ ಫಾರ್ ದ ಫಂಕ್ಷನ್ 1 minus sin x divisible by cos square x. So this is the antiderivative. Right, we'll move to the next problem. Integration of ಏನು ಕೊಟ್ಟಿದ್ದಾರೆ, ax square plus bx plus c ಕೊಟ್ಟಿದ್ದಾರೆ ಅದಲ್ವಾ. ನಾವೇನು ಫೈಂಡ್ ಮಾಡ್ಬೇಕೀಗ, ಆಂಟಿ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. We'll find out. So a solution. So ನಮಗೆ ಏನು ಕೊಟ್ಟಿದ್ದಾರೆ, ಇಂಟಿಗ್ರೇಷನ್ ಆಫ್ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಂಟು ಡಿ ಎಕ್ಸ್. ಸೊ ಹಾಗಾದ್ರೆ ನಾವೇನ್ ಮಾಡ್ತೋಣ ನೋಡಿ, ಈಗ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಆಫ್ ಎಕ್ಸ್ ಇದೆ ಹೌದಲ್ವಾ.
ಇಂಟಿಗ್ರೇಷನ್ ಆಫ್ ಏನಿದೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇದೆ, ಹೌದಲ್ವಾ? ಇದು ನಾವೇನ್ ಮಾಡ್ತೋಣ, ಸಪರೇಟ್ ಆಗಿ ಬರೀತಾ ಹೋಗೋಣ. ಇಂಟಿಗ್ರೇಷನ್ ಆಫ್ ax square into dx plus integration of bx into dx next plus integration of c into dx ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ a ಅನ್ನೋದು ಏನಾಗುತ್ತೆ, ಕಾನ್ಸ್ಟೆಂಟ್, ಬಿಕಾಸ್ ಇಟ್ ಇಸ್ ಇಂಡಿಪೆಂಡೆಂಟ್ ಫ್ರಮ್ ದ dx. ನಾವೇನ್ ಮಾಡ್ತೋಗೋಣ, a ನ ಔಟ್ಸೈಡ್ ಇಟ್ಕೊಳ್ಳೋಣ. ಸೊ ಇಂಟಿಗ್ರೇಷನ್ ಆಫ್ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು, ಪ್ಲಸ್ ಸೊ ಬಿ ಅನ್ನೋದು ಕಾನ್ಸ್ಟೆಂಟ್ ಹೊರಟಿರೋಣ, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ಸೊ ಸಿ ಅನ್ನೋದು ಕಾನ್ಸ್ಟೆಂಟ್ ಹೊರಟಿರೋಣ, ಇಂಟಿಗ್ರೇಷನ್ ಆಫ್ ನಾವೇನ್ ಬರೋಣ, ಡಿ ಎಕ್ಸ್ ಅಂತ ಬರೆಯೋಣ. ಹಾಗಾದ್ರೆ ಏನ ಕಾನ್ಸ್ಟೆಂಟ್ ಔಟ್ ಸೈಡ್ ಇಟ್ಕೊಂಡಾಗ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಹಾಗಾದ್ರೆ ವಿಲ್ ಯೂಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಯೂಸ್ ಮಾಡ್ಕೊಳ್ಳೋಣ. ಸೊ ನಮಗೆ ಏನು ಫಾರ್ಮುಲಾ ಗೊತ್ತಿದೆ, ಎನ್ ಟು ದಿ ಪವರ್ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಡಿವಿಸಿಬಲ್ ಬೈ ಎನ್ ಪ್ಲಸ್ ಒನ್ ಪ್ಲಸ್ ಸಿ ಅಂತ ಗೊತ್ತಿದೆ. ಹಾಗಾದ್ರೆ ನಮಗಿಂತ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಬಿ ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಇಂಟು ಇಲ್ಲಿ ಡಿ ಎಕ್ಸ್ ಇರೋದ್ರಿಂದ ನಮಗೆ ಏನು ಬರುತ್ತೆ, ಎಕ್ಸ್ ಬರುತ್ತೆ, ಪ್ಲಸ್ ಆರ್ಬಿಟರಿ ಕಾನ್ಸ್ಟೆಂಟ್ ಸಿ ನ ಬರ್ಕೊಳ್ಳೋಣ. So this is the antiderivative for the given a function. Right? Okay. So we'll move to the next question. So integration of n ಕೊಟ್ಟಿದ್ದಾರೆ square root of 4 square root of x minus 1 divisible by square root of x whole square ಅಂತ ಕೊಟ್ಟಿದ್ದಾರೆ into dx ಅಂತ ಹೇಳ್ತಿದ್ದಾರೆ. ಅದ್ರ ಹೇಗೆ ಸಾಲ್ವ್ ಮಾಡಬಹುದು, ಇದನ್ನ ಹೇಗಾದ್ರೂ ಮಾಡಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎಫ್ ಆಫ್ ಎಕ್ಸ್ ಮೈನಸ್ ಜೆ ಆಫ್ ಎಕ್ಸ್ ಆರ್ ಎಫ್ ಆಫ್ ಎಕ್ಸ್ ಪ್ಲಸ್ ಜೆ ಆಫ್ ಎಕ್ಸ್ ಫಾರ್ಮೆಟ್ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ರೈಟ್, ಹಾಗಾದ್ರೆ ನೋಡೋಣ ಸೊಲ್ಯೂಷನ್ ಫಾರ್ ದಿಸ್ ಒನ್. ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಏನಾಗುತ್ತೆ ಡಿ ಎಕ್ಸ್. ಹಾಗಾದ್ರೆ ನಾನು ಏನು ಮಾಡ್ತೇನೆ ಅಂದ್ರೆ ಈಗ ಸೊ ಐ ಆಮ್ ಯೂಸಿಂಗ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀನಿ. ಏನಾಗುತ್ತೆ ಈಗ ಎ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಇದೇನೋ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ಏನಾಗುತ್ತೆ ಬಿ ಇಂಟು ಗೆಟಿಂಗ್ ಡಿ ಎಕ್ಸ್. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ನಮಗೇನು ಬರ್ತದೆ, ಸೊ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ನಮಗೆ ಎಕ್ಸ್ ಬರುತ್ತೆ. ಅಗೇನ್ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಪ್ಲಸ್ ನಮಗೇನು ಬರುತ್ತೆ 1 ಬೈ ಎಕ್ಸ್ ಬರುತ್ತೆ, ಮೈನಸ್ ರೂಟ್ ಎಕ್ಸ್ ಕ್ಯಾನ್ಸಲ್ ಆಗಿ ನಮಗೇನು ಬರ್ತೋಗ್ತದೆ ಇಲ್ಲಿ ಮೈನಸ್ 2 ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇದನ್ನ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಆಫ್ ಎಕ್ಸ್ ಇದೆ. ಸೊ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಸೊ 2 ಅನ್ನ ಔಟ್ಸೈಡ್ ಇಟ್ಕೊಂಡ್ಬಿಡ್ತೀನಿ. ಸೊ ಇಂಟಿಗ್ರೇಷನ್ ಆಫ್ ನಾನು ಮಾಡ್ಕೊಳ್ತೀನಿ ಡಿ ಎಕ್ಸ್ ಅಂತ ಬರೀತೀನಿ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಏನಾಗುತ್ತೆ ಲಾಗ್ ಮಾಡ್ ಎಕ್ಸ್ ಮೈನಸ್ 2 ಇಂಟು ಇಂಟಿಗ್ರೇಷನ್ ಇಂಟು ಡಿ ಎಕ್ಸ್ ಏನಾಗುತ್ತೆ ಎಕ್ಸ್ ಬರುತ್ತೆ, ಪ್ಲಸ್ ವಿ ಹ್ಯಾವ್ ಟು ರೈಟ್ ಅ ಸಿ. ಸೊ ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಮೈನಸ್ 1 ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಏನಾಗುತ್ತೆ ಡಿ ಎಕ್ಸ್. ಸೊ ದಿಸ್ ಇಸ್ ದ formula. This is the antiderivative for the given function. Okay na? Right, next fifth ನೋಡಿ. ಸೊ ಅಗೇನ್ ಈ ಕ್ವಶನ್ ನಾವು ಹೇಗಾದ್ರೂ ಮಾಡಿ ಎಫ್ ಆಫ್ ಎಕ್ಸ್ ಪ್ಲಸ್ ಜೆ ಆಫ್ ಎಕ್ಸ್ ಫಾರ್ಮೇಟಿಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಹೇಗೆ ಮಾಡೋದಪ್ಪ ಇದನ್ನ, ಹೌದಲ್ವಾ? ಇಲ್ಲಿ ಆಲ್ರೆಡಿ ನ್ಯೂಮರೇಟರ್ಲಿ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಸ್ಕ್ವಯರ್ ಇದೆ, ಎಕ್ಸ್ ಇದೆ, ಪ್ಲಸ್ 1 ಇದೆ, ಎಕ್ಸ್ ಎಲ್ಲ ಟರ್ಮ್ ಇದೆ, ಎಕ್ಸ್ ಕಾಮನ್ ತೆಗೋಕ್ಕಾಗಲ್ಲ, ಹೌದಲ್ವಾ? ಹಾಗಾದರೆ ಹೇಗೆ ಸಾಲ್ವ್ ಮಾಡಬಹುದು ನಾವು ಇದನ್ನ, ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 1 ಡಿವಿಸಿಬಲ್ ಬೈ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ ಡಿನಾಮಿನೇಟರ್ ಇಲ್ಲಿ ಇದೆ, ನ್ಯೂಮರೇಟರ್ ಅಲ್ಲಿ ಕೂಡ ಆಲ್ರೆಡಿ ಈ ಎರಡು ಟರ್ಮ್ ಅಲ್ಲಿ ಏನಿದೆ ಎಕ್ಸ್ ಮೈನಸ್ 1 ಇದೆ. ಈ ಟರ್ಮ್ ಅಲ್ಲಿ ಹೇಗಾದ್ರೂ ಮಾಡಿ ನಾವು ಎಕ್ಸ್ ಮೈನಸ್ 1 ಮಾಡ್ಕೋಬಹುದಾ? ಎಸ್ ವಿ ಕ್ಯಾನ್ ಡೂ. ಸೊ ಹೇಗೆ, ಐ ಆಮ್ ಟೇಕಿಂಗ್ ಎಕ್ಸ್ ಸ್ಕ್ವಯರ್ ಕಾಮನ್ ಔಟ್ ಫ್ರಮ್ ದೀಸ್ ಟೂ ಟರ್ಮ್ಸ್, ವಿ ಕ್ಯಾನ್ ಇಟ್ ಆಸ್ ಎಕ್ಸ್ ಸ್ಕ್ವಯರ್ ಆಫ್ ಏನಂತ ಬರೆಯೋಣ, ಎಕ್ಸ್ ಮೈನಸ್ 1 ಅಂತ ಬರೆಯೋಣ. ಸೊ ನೆಕ್ಸ್ಟ್, ಸೊ ವಿ ಯೂಸ್ ಅ ಡಿವೈಡಿಂಗ್ ರೂಲ್ ಯೂಸ್ ಮಾಡ್ಕೊಂಡ್ರೆ ಏನಾಯ್ತು,
ರೈಟ್. ಹಾಗಾದ್ರೆ x minus 1 ಕ್ಯಾನ್ಸಲ್, x minus 1 ಕ್ಯಾನ್ಸಲ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ನಮಗೇನು ಬಂದಂಗೆ x ಸ್ಕ್ವೇರ್ ಪ್ಲಸ್ 1 ಇಂಟು dx ಬಂದಂಗೆ. ಹಾಗಾದ್ರೆ ನಾವೇನು ಮಾಡ್ಬೋದು, ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ ಇಂಟು dx ಪ್ಲಸ್ ಇಂಟಿಗ್ರೇಷನ್ ಆಫ್ dx ಅಂತ ಬರೀಬೇಕು. ಹಾಗಾದ್ರೆ ವಿ ಕ್ಯಾನ್ ಇಟ್ ಆಸ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಎಕ್ಸ್ ಪ್ಲಸ್ ಸಿ ಅಂತ ನಾವೇನು ಮಾಡ್ಕೋಬಹುದು, ಬರೀಬಹುದು. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್ ಫಾರ್ ದಿಸ್ ಫಂಕ್ಷನ್. This is the antiderivative. Right. The next question. Integration of 2x minus 3 cos x plus e power x into dx ಇದೆ. Right. So ನೋಡೋಣ ಈಗ. Solution. Integration of 2x minus ಹಾಗಾದ್ರೆ ನೋಡಿ ಅಬ್ಸರ್ವ್ ಮಾಡೋಣ, ಫಂಕ್ಷನ್ ಅಬ್ಸರ್ವ್ ಮಾಡೋಣ. ಎಫ್ ಆಫ್ ಎಕ್ಸ್ ಇದೆ, ಜಿ ಆಫ್ ಎಕ್ಸ್ ಇದೆ, ಎಚ್ ಆಫ್ ಎಕ್ಸ್ ಇದೆ ಅಲ್ವಾ. ಎಫ್ ಆಫ್ ಎಕ್ಸ್, ಎಚ್ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ಇದೆ. ಹಾಗಾದ್ರೆ ಏನ್ ಮಾಡ್ತಾ ಹೋಗೋಣ ಇದನ್ನ, ಸೊ ಸಪರೇಟ್ ಸಪರೇಟೇ ಬರ್ಕೊಂಬಿಡೋಣ. ಇಂಟಿಗ್ರೇಷನ್ ಆಫ್ ಏನಂತ ಬರೀಬಹುದು, ಸೊ 2x ಅಲ್ವಾ. ಇಂಟಿಗ್ರೇಷನ್ ಆಫ್ ನಾವೇನ್ ಮಾಡೋಣ, 2x ಇಂಟು ಡಿ ಎಕ್ಸ್ ಅಂತ ಡೈರೆಕ್ಟ್ ಆಗಿ ಬರ್ಬಿಡೋಣ. ಹಾಗಾದ್ರೆ ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳೋಣ. ಸೊ ಇಂಟಿಗ್ರೇಷನ್ ಆಫ್ ನಮಗೇನಾಗುತ್ತೆ, 2x ಇಂಟು ಡಿ ಎಕ್ಸ್ ಮೈನಸ್, ಸೊ ಏನಿದೆ 3 ಅನ್ನೋದು ಕಾನ್ಸ್ಟೆಂಟ್ ಇದೆ, ಇಂಟಿಗ್ರೇಷನ್ ಆಫ್ 3 cos x ಇಂಟು ಡಿ ಎಕ್ಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ 3 cos x ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಸೊ ಕಾನ್ಸ್ಟೆಂಟ್ ಇಂಟು ಎಫ್ ಆಫ್ ಎಕ್ಸ್ ಇದೆ, ಕಾನ್ಸ್ಟೆಂಟ್ ನಾವು ಔಟ್ಸೈಡ್ ಇಟ್ಕೊಂಡ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ 3 ಅನ್ನೋದು ಕಾನ್ಸ್ಟೆಂಟ್ ಔಟ್ಸೈಡ್ ಇಟ್ಕೊಂಡ್ರೆ ಇಂಟಿಗ್ರೇಷನ್ ಆಫ್ ಏನಾಯ್ತು, ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸೊ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ನ ಹಾಗೆ ಇಟ್ಕೊಳ್ಳೋಣ. ಹಾಗಾದ್ರೆ ಸೊ 2 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ನಾವು ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ, ಮೈನಸ್ 3 ಅನ್ನೋ ಕಾನ್ಸ್ಟೆಂಟ್ ಇಟ್ಕೊಂಡು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್, ಸೊ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್, ಹಾಗಾದ್ರೆ ಸೈನ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗುತ್ತೆ, ಇ ಪವರ್ ಎಕ್ಸ್ ಪ್ಲಸ್ ಅಂತ ಬರೀಬಹುದು, ಸಿ ಆಗುತ್ತೆ. ಹಾಗಾದ್ರೆ ಇ ಟು ಕ್ಯಾನ್ಸಲ್, ದೇರ್ ಫೋರ್ ದಿಸ್ ಸಿ ಕೋಶನ್ ಆಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ 3 ಸೈನ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಪ್ಲಸ್ ಸಿ, ದಟ್ ಈಸ್ ಇಂಟಿಗ್ರೇಷನ್ ಆಫ್ 2x minus 3 cos x plus e power x into dx. So this is the antiderivative. Right, next one. So integration of secant square x divisible by cosecant square x into dx ಇದೆ. ಇದನ್ನ ಹೇಗಾದ್ರೂ ಮಾಡಿ ನಾವೇನ್ ಮಾಡ್ಕೋಬೇಕು, ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನಮಗೆ ಸೊ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿವಿಸಿಬಲ್ ಬೈ ಕೊಸೀಕೆಂಟ್ ಸ್ಕ್ವೇರ್ ಎಕ್ಸ್, ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ನಾನು ನಿಮಗೆ ಹೇಳಿಲ್ಲ, ಜಸ್ಟ್ ಐ ಆಮ್ ಡಿಸ್ಕಸ್ಡ್ ಓನ್ಲಿ ಅಬೌಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೆಟ್ ಮಾತ್ರ ಹೇಳಿದ್ದೀನಿ, ಹೌದಲ್ವಾ. ಹಾಗಾದ್ರೆ ಹೇಗೆ ನಾವು ಫೈಂಡ್ ಔಟ್ ಮಾಡಬಹುದಪ್ಪ ಅಂತಂದ್ರೆಗಿನ ಸೊಲ್ಯೂಷನ್ ಫಾರ್ ದಿಸ್ ಒನ್. So we'll go for trigonometric identities. ಅಲ್ಲಿ ಹೋಗೋಣ. So integration of secant square x ಅಂತ ಬರೀಬಹುದು, we can write it as 1 by cos square x ಅಂತ ಬರೀಬಹುದು, whole divisible by cosecant square x ಅಂತ ಬರೀಬಹುದು 1 by ಸೊ sin square x into ಏನಂತ ಬರೆಯೋಣ, dx ಅಂತ ಬರೆಯೋಣ. ಹಾಗಾದ್ರೆ ಸೊ ಇದನ್ನ ರೆಸಿಪ್ರೋಕಲ್ ಮಾಡ್ಕೊಂಡಾಗ ನಮಗೇನು ಬರುತ್ತೆ, sin square x divisible by we getting cos square x into dx. ಹಾಗಾದ್ರೆ ಇದನ್ನೆಂತ ಬರೀಬಹುದು, ಇಂಟಿಗ್ರೇಷನ್ ಆಫ್ ವಿ ಕ್ಯಾನ್ ರಿಟ್ ಇಟ್ ಆಸ್ tan square x into dx. ಬಟ್ ನಮಗೆ ಇಂಟಿಗ್ರೇಷನ್ ಆಫ್ tan square x into dx ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಸೊ ವಿ ನೋ ದಟ್ 1 plus tan square x is equals to 1 plus tan square x is equals to secant square x. ಹಾಗಾದ್ರೆ ಸೊ tan square x ಅನ್ನ ನಾವೇಂತ ಬರ್ಕೊಳ್ಬಹುದು, secant square x minus 1 ಅಂತೇಳಿ ಬರ್ಕೊಳ್ಬಹುದು.
ಓಕೆನಾ. ಹಾಗಾದ್ರೆ ಇಲ್ಲಿ ಬರೆಯೋಣ, ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಬರೀತೀನಿ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇಂಟು ಏನಂತ ಬರಿಬಹುದು, ಡಿ ಎಕ್ಸ್ ಅಂತ ಬರಿಬಹುದು. ಹಾಗಾದ್ರೆ ಇದನ್ನೇನು ಬರಿಬಹುದು, ಇಂಟಿಗ್ರೇಷನ್ ಆಫ್, ಸೊ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಏನಂತ ಬರಿಬಹುದು, ಡಿ ಎಕ್ಸ್ ಅಂತ ಬರಿಬಹುದು. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನಾಗುತ್ತೆ, ಎಕ್ಸ್ ಪ್ಲಸ್ ಏನಾಗುತ್ತೆ, ಸಿ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿವಿಸಿಬಲ್ ಬೈ cosecant square x into ಏನಾಗುತ್ತೆ dx is equals to tan x minus cos x plus c ಆಗುತ್ತೆ. So this is the answer. Okay na? Right. The next question. Integration of 2 minus 3 sin x divisible by cos square x into dx ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಹೇಗೆ ನಾವು ಸಾಲ್ವ್ ಮಾಡಬಹುದು? Right, we'll solve it. We'll convert the given function in the integration of 2 minus 3 sin x divisible by cos square x into dx is equals to. So idine em madana, so again f of x by g of x count ಮಾಡ್ಕೊಳ್ಳೋಣ. So we can write it as 2 divisible by cos square x minus ಏನಾಗುತ್ತೆ minus 3 sin x divisible by, we can read it as cos square x into ಏನಾಗುತ್ತೆ ಇಲ್ಲಿ dx ಆಗುತ್ತೆ. ಹಾಗಾದ್ರೆ this is equals to ಏನಂತ ಬರೀಬಹುದು, ಇಂಟಿಗ್ರೇಷನ್ ಆಫ್ 1 by cos square x ಇದೆ, ಅದನ್ನ ನಾನು ಏನು ಮಾಡ್ತೀನಿ, ಸೊ secant square x ಅಂತ ಬರೀಬಹುದು ಮೈನಸ್ 3 ಆಫ್, ಸೊ ನಾನು ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, cos square x ಅನ್ನು cos x into cos x ಅಂತ ಬರ್ಕೊಳ್ಳೋಣ. ಸೊ tan x into you can write it as secant x into dx ಬರೀಬಹುದು. ಈಗ ನೋಡಿ f of x minus g of x ಕನ್ವರ್ಟ್ ಆಯ್ತು. ಸೊ ಕಾನ್ಸ್ಟೆಂಟ್ ಔಟ್ಸೈಡ್ ಡೈರೆಕ್ಟ್ ಆಗಿ ಬರೀತೀನಿ, 2 into secant square x into dx ಅಂತ ಬರೀಬಹುದು ಮೈನಸ್ 3 into integration of tan x into secant x dx ಅಂತ ಬರೀಬಹುದು. ಹಾಗಾದ್ರೆ 2 into integration of secant square x ಏನಾಗುತ್ತೆ, tan x minus integration of tan x into secant ಏನಾಗುತ್ತೆ, secant x plus c ಆಗುತ್ತೆ. ಸೊ ದಿಸ್ ಇಸ್ ದ antiderivative, that is 2 minus 3 sin x divisible by cos square x into dx. So this is the antiderivative. Okay na? Right. So ಇಲ್ಲಿಗೆ ನಾವೇನ್ ಮಾಡಿದ್ವಿ, ಈ 8 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ. ಈ 8 ಪ್ರಾಬ್ಲಮ್ಸ್ 1 2 3 4 5 6 7 8, ಸೊ ಇವೆಲ್ಲ ಫಾರ್ಮ್ ಏನಿದ್ವು ನಮಗೆ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡು ಆದ್ಮೇಲೆ ಸೊ ನಮಗೇನು ಮಾಡಿದ್ವಿ, ನೋನ್ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋದ್ವಿ ಅಲ್ವಾ. ಸೊ ದೀಸ್ ಆರ್ ದಿ ಫಸ್ಟ್ ಮೆಥಡ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ನೆಕ್ಸ್ಟ್ ನಾವೆಲ್ಲಿ ಹೋಗೋಣಪ್ಪ ಅಂದ್ರೆ ಮೆಥಡ್ ಆಫ್ ಇಂಟಿಗ್ರೇಷನ್ಗೆ ಹೋಗೋಣ. ಸೊ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ಸ್ ಅಲ್ಲಿ ಸೊ ವಿ ಸಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಅಗೇನ್ ವಿಲ್ ಸಿ ಇಂಟಿಗ್ರೇಷನ್ ಯೂಸಿಂಗ್ ಅ ಪಾರ್ಷಿಯಲ್ ಫ್ರಾಕ್ಷನ್ಸ್. ಅಗೇನ್ ವಿಲ್ ಸಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಓಕೆನಾ. ಸೊ ನಾವು ಏನೇನು ಮೆಥಡ್ ನೋಡ್ಬೋದು ಇಲ್ಲಿ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಆದ್ರೂ ನೋಡಬಹುದು, ಇಂಟಿಗ್ರೇಷನ್ ಯೂಸಿಂಗ್ ಅ ಪಾರ್ಷಿಯಲ್ ಫ್ರಾಕ್ಷನ್ಸ್ ಆದ್ರೂ ನೋಡಬಹುದು, ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ನೋಡ್ತೀವಿ. ಸೊ ದೀಸ್ ಆರ್ ದಿ ಮೆಥಡ್ಸ್ ಟು ಫೈಂಡ್ ದ ಇಂಟಿಗ್ರಲ್ಸ್ ಆರ್ ಆನ್ ಆಂಟಿ-ಡೆರಿವೇಟಿವ್. ರೈಟ್. ಹಾಗಾದ್ರೆ ಫಸ್ಟ್ ಮೆಥಡ್ಗೆ ಹೋಗೋಣ. ಸೊ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ ಹೋಗೋಣ. ಇಂಟಿಗ್ರೇಷನ್ ಬೈ ಏನ್ ಮಾಡ್ತಾ ಹೋಗೋಣ, ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ ಹೋಗೋಣ. ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಏನಪ್ಪಾ, ನಮಗೆ ಏನ್ ಕೊಟ್ಟಿರ್ತಾರೆ, ಸೊ ಫೈಂಡ್ ದ ಇಂಟಿಗ್ರಲ್ ಆಫ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಕೊಡ್ತಾರೆ. ಐ ಆಮ್ ಟೇಕಿಂಗ್ ದಿಸ್ ಆಸ್ ಐ. ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ಫಸ್ಟ್ ಸ್ಟೆಪ್ ಅಲ್ಲಿ ಐ ಇಸ್ ಈಕ್ವಲ್ಸ್ ಏನಂತ ತಗೋಣ, ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ತಗೋಣ. ರೈಟ್. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ, ನಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗಿರೋದ್ರಿಂದ ಎಕ್ಸ್ ಅನ್ನೋ ಫಂಕ್ಷನ್ಗೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಸಮ್ ಫಂಕ್ಷನ್ ಆಫ್ ಬೇರೆ ವೇರಿಯಬಲ್ ಆಗಿ ತಗೊಳ್ತೀನಿ. ಐ ಆಮ್ ಟೇಕಿಂಗ್, ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾನು ಏನ್ ತಗೊಳ್ತೀನಿ, ಜಿ ಆಫ್ ಟಿ ತಗೊಳ್ತೀನಿ.
x is equals to ಮಾಡ್ತೀನಿ g of t ತಗೊಳ್ತೀನಿ. ನೆಕ್ಸ್ಟ್, ಸೊ ಯು ಕ್ಯಾನ್ ಡೂ ದ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆರ್ ಯು ಕ್ಯಾನ್ ಡೂ ದ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಆದ್ರೂ ಮಾಡಿ. ಸೊ ದಟ್ ನಾನೇನ್ ಮಾಡ್ತೀನಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋದ್ರಿಂದ ಸೊ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ನಮಗೇನಾಗುತ್ತೆ ಜಿ ಡ್ಯಾಶ್ ಆಫ್ ಟಿ ಆಗುತ್ತೆ. ಅಥವಾ ನಾವು ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಏನಾಗುತ್ತೆ 1 ಆಗೋದ್ರಿಂದ ಸೊ ನಮಗೆ ಏನಾಗುತ್ತೆ ಜಿ ಡ್ಯಾಶ್ ಆಫ್ ಟಿ ಇಂಟು ಡಿ ಟಿ ಬೈ ಡಿ ಎಕ್ಸ್ ಅಂತ ಬರಿತೀವಿ. ಹಾಗಾದ್ರೆ ಉಲ್ಟಾ ಬರೆಯೋಣ. ಹಾಗಾದ್ರೆ ಡಿ ಎಕ್ಸ್ ಇಸ್ ಈಕ್ವಲ್ಸ್ ನಾವೆಂತ ಬರಿಬಹುದು, ಜಿ ಡ್ಯಾಶ್ ಆಫ್ ಟಿ ಇಂಟು ಡಿ ಟಿ ಅಂತ ಬರೀಬಹುದು. ಸೊ ದಟ್ ನಮ್ಮಲ್ಲಿ ಫೈನಲಿ ನಾವೇನ್ ಮಾಡ್ತೀವಿ, ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಜಿ ಡ್ಯಾಶ್ ಆಫ್ ಟಿ ಇಂಟು ಡಿ ಟಿ ಅಂತ ಬಂತು. ಹಾಗಾದ್ರೆ ನಾವಿಲ್ಲಿ ಎಕ್ಸ್ ಅನ್ನ ಟಿ ಆಗಿ ಕನ್ವರ್ಟ್ ಮಾಡ್ತಾ ಇದ್ರೆ ಈ ಡಿ ಎಕ್ಸ್ ಅನ್ನ ಕೂಡ ನಾವೇನ್ ಮಾಡ್ತಾ ಹೋಗ್ಬೇಕು, ಡಿ ಟಿ ಅಲ್ಲೇ ಕನ್ವರ್ಟ್ ಮಾಡ್ಕೋಬೇಕು. ಅವಾಗ ನಮಗೆ ಏನಾಗುತ್ತೆ, ಇಂಟಿಗ್ರೇಷನ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಇಲ್ಲಿ ಫಂಕ್ಷನ್ ಆಫ್ ಎಕ್ಸ್ ಇದ್ರೆ ಡಿ ಎಕ್ಸ್ ಇರಬೇಕು, ಫಂಕ್ಷನ್ ಆಫ್ ಟಿ ಇದ್ರೆ ಡಿ ಟಿ ಇರಬೇಕು, ಫಂಕ್ಷನ್ ಆಫ್ ಸಮ್ ಏನೇ ಇದ್ರು ಸೊ ಇಲ್ಲಿ ಅದಿರ್ಲೇಬೇಕಾಗತ್ತೆ. ಸೊ ನಮಗೇನ್ ಬಂತು, ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಮಾಡ್ತಾ ಹೋಗೋಣ, ಸೊ ಜಿ ಡ್ಯಾಶ್ ಆಫ್ ಟಿ ಇಂಟು ಡಿ ಟಿ ಆಗುತ್ತೆ. ಹಾಗಾದ್ರೆ ಇದನ್ನ ನಾವು ಇಕ್ವೇಶನ್ 1 ಅಂತ ಕಾಲ್ ಮಾಡೋಣ. ಸೊ ನಾವೇನ್ ಮಾಡ್ತೀನಿ, ಇಕ್ವೇಶನ್ 1 ಏನಾಗುತ್ತೆ, ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಜಿ ಆಫ್ ಟಿ ಇಂಟು ಸೊ ಡಿ ಎಕ್ಸ್ ಪ್ಲೇಸ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಜಿ ಡ್ಯಾಶ್ ಆಫ್ ಟಿ ಇಂಟು ಟಿ ಟಿ ಮಾಡ್ತೀನಿ. ಹಾಗಾದ್ರೆ ನಮಗೆ ಇದೇನಾಗುತ್ತೆ, ನಮಗೆ ನೋನ್ ಫಾರ್ಮುಲಾಗೆ ಕನ್ವರ್ಟ್ ಆಗಿಬಿಟ್ಟಿರುತ್ತದೆ. ಅವಾಗ ಇದನ್ನ ನಾವು ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಸೊ ನಮಗೇನ್ ಬರುತ್ತಪ್ಪ ಅಂದ್ರೆ ನಾ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಟಿ ಎಕ್ಸ್ ದಟ್ ಈಸ್ ಆಂಟಿ ಡೆರಿವೇಟಿವ್ ನಮಗೆ ಸಿಕ್ಬಿಡ್ತದೆ. ಸೊ ದಟ್ ನಾನು ಇಲ್ಲಿ ಬರ್ತೀನಿ, ದಿಸ್ ಮೆಥಡ್ ಈಸ್ ಕಾಲ್ಡ್ ಆನ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್. ದಟ್ ಈಸ್ ಗಿವನ್ ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಇಂಟು ಟಿ ಎಕ್ಸ್ ಕ್ಯಾನ್ ಬಿ transformed into another form by changing the variable x to another variable say t by a sub equals to ಅಂತ ತಗೊಂಡಿನಿ g of t ಅಂತ ಹೇಳಿ ತಗೊಂತೀನಿ. ಗೊತ್ತಿದಲ್ವಾ? ಸೊ ದಿಸ್ ಇಸ್ ದ ಮೆಥಡ್. ಸೊ ಈ ಮೆಥಡ್ ಇಂದ ನಾವೇನ್ ಮಾಡ್ತಾ ಹೋಗ್ತೀವಿ, ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಫೈಂಡ್ ಮಾಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ನೋಡೋಣ, ಫಸ್ಟ್ ಪ್ರಾಬ್ಲಮ್ ಹೋಗೋಣ. ಇಂಟಿಗ್ರೇಷನ್ ಆಫ್ ಎಮ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ, ಬಟ್ ನಮಗೆ ಗೊತ್ತಿದೆ ಏನು, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಮಾತ್ರ ಗೊತ್ತಿರೋದು. ಯಾಕಂದ್ರೆ ಏನಂತ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ ಗೊತ್ತಿದೆ. ಬಟ್ ಇಲ್ಲಿರೋದೇನಿದೆ, ಸೈನ್ ಆಫ್ ಎಮ್ ಎಕ್ಸ್ ಇದೆ. ಹಾಗಾದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ಅ ಸೊಲ್ಯೂಷನ್. ಲೆಟ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಸೈನ್ ಆಫ್ mx into dx. ಸೊ ಹಾಗಾದ್ರೆ ವಿಲ್ ಗೋ ಫಾರ್ ಅ ಸಬ್ಸ್ಟಿಟ್ಯೂಷನ್ ಮೆಥಡ್. ನೋಡಿ, ನಾವು ಇದನ್ನ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೀನಿ, ಎಮ್ ಎಕ್ಸ್ ಅನ್ನ ಬರ್ಕೊಡ್ತೀನಿ. ಸೊ ಪುಟ್ ಐ ಆಮ್ ಟೇಕಿಂಗ್ ಪುಟ್ ಎಮ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಐ ಆಮ್ ಕನ್ಸಿಡರಿಂಗ್ ಇಟ್ ಆಸ್ ಟಿ. ನಾನೇನ್ ಮಾಡ್ತೀನಿ ಈಗ ಇಂಟಿಗ್ರೇಷನ್ ಆಫ್ ಸಾರಿ ಎಮ್ ಎಕ್ಸ್ ಅನ್ನ ತಗೊಳ್ತೀನಿ, ಟಿ ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ತೀನಿ. ನೀವೇನ್ ಮಾಡಬಹುದು, ಐದರ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆದ್ರೂ ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಆದ್ರೂ ಮಾಡಿ. there is no problem. So that I am doing differentiate with respect to x ಮಾಡೋಣ. ಸೊ m ಅನ್ನೋದು ಕಾನ್ಸ್ಟೆಂಟ್ 1 ಆಗುತ್ತೆ. ಡಿಫ್ರೆನ್ಶಿಯೇಷನ್ ಆಫ್ x with respect to x ಮಾಡಿದ್ರೆ 1 ಬರುತ್ತೆ. ಸೊ dt ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ, dx ಬರುತ್ತೆ. ಹಾಗಾದ್ರೆ ಸೊ dx ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, m ಅನ್ನು ಈಕ್ವೇಷನ್ ಮಾಡ್ಕೊಳ್ಳೋಣ. ಸೊ 1/m into dt ಆಗುತ್ತೆ. ಹಾಗಾದ್ರೆ dx ಪ್ಲೇಸ್ ಅಲ್ಲಿ ನಾವು ಏನು ಮಾಡಬಹುದು, 1/m into dt ಆಗುತ್ತೆ. ಆಗುತ್ತೆ 1/m into dt ಆಗುತ್ತೆ. ಹಾಗಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. therefore I is equals to integration of sin of mx into dx ಏನಕ್ಕೆ ಚೇಂಜ್ ಆಗುತ್ತೆ, ಇಂಟಿಗ್ರೇಷನ್ ಆಫ್ ಸೊ ಸೈನ್ ಆಫ್ mx ಅನ್ನು ನಾವೇನು ತಗೊಂಡಿದ್ದೀವಿ, t ಅಂತ ತಗೊಂಡಿದ್ದೀವಿ. ಸೊ dx ಅನ್ನು ನಾವೇನ್ ಮಾಡ್ತೀವಿ, 1/m into dt ಅಂತ ಬರ್ಕೊಳ್ತೀವಿ. ಸೊ 1/m ಅನ್ನೋದು ಕಾನ್ಸ್ಟೆಂಟ್, ಸೊ ಐ ಆಮ್ ರೈಟಿಂಗ್ ಇಟ್ ಆಸ್ ಔಟ್ಸೈಡ್ 1/m ಆಫ್ ಇಂಟಿಗ್ರೇಷನ್ ಆಫ್ sin t into dt. ಹಾಗಾದ್ರೆ 1/m ಆಫ್ ಇಂಟಿಗ್ರೇಷನ್ ಆಫ್ sin t ಏನಾಗುತ್ತೆ, ಮೈನಸ್ cos t plus c ಆಗುತ್ತೆ. ದಟ್ ಈಸ್ ವಿ ಕ್ಯಾನ್ ರೀಡ್ ಆಸ್ ಮೈನಸ್ cos t. ಸೊ t ನ ಪ್ಲೇಸ್ ಅಲ್ಲಿ ನಾವೇನ್ ಮಾಡೋಣ, ರಿಪ್ಲೇಸ್ ಮಾಡ್ಕೊಂಡ್ಬಿಡೋಣ. ಸೊ t ಅಲ್ಲಿ ನಾವೇನ್ ಮಾಡೋಣ, mx ಅನ್ನ ರಿಪ್ಲೇಸ್ ಮಾಡಿಬಿಡಿ. ಮತ್ತೊಂದು ಸ್ಟೆಪ್ ಏನಕ್ಕೆ, ಹೌದಲ್ವಾ? ಸೊ ಇಲ್ಲೇ ಬರೆದು ಬಿಡೋಣ. ಸೊ ದಟ್ ವಿ ಆರ್ ಗೆಟಿಂಗ್, ಸೊ ನಮಗೇನು ಬರ್ತಾ ಹೋಗ್ತದೆ, ಮೈನಸ್ ಸೊ ಕಾಸ್ ಟಿ ಪ್ಲೇಸ್ ಅಲ್ಲಿ mx ಅನ್ನು ರಿಪ್ಲೇಸ್ ಮಾಡೋಣ, mx ಡಿವಿಸಿಬಲ್ ಬೈ m ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಈಸ್ ದ
ಆಂಟಿ ಡೆರಿವೇಟಿವ್ ಫಾರ್ ಸೈನ್ ಎಮ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ನೋಡಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ನಾವೇನ್ ಮಾಡಬೇಕು, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇದ್ರೆ ಅದನ್ನ ಇಂಟಿಗ್ರೇಷನ್ ಆಫ್ ಸೈನ್ ಎಮ್ ಎಕ್ಸ್ ಇದ್ರೆ ಸೈನ್ ಎಕ್ಸ್ ಅಂತ ತಗೊಳ್ಳೋಣ. ಆಮೇಲೆ ಇಲ್ಲಿರುವಂತ ಎಮ್ ಅನ್ನ ನಾವೇನ್ ಮಾಡ್ತಾ ಹೋಗ್ಬೇಕು, ಕೆಳಗಡೆ ಬರ್ತಿರ ಆಯ್ತು. ಸೊ ಡಿವೈಡ್ ನಾವೇನ್ ಮಾಡೋಣ, ಎಮ್ ಮಾಡಿಬಿಟ್ರೆ ಸಾಕು. ದಟ್ ಈಸ್ ದ ಏನಾಗುತ್ತೆ, ಆಂಟಿ ಡೆರಿವೇಟಿವ್ ಆಗುತ್ತೆ. ರೈಟ್. ಸೊ ವಿಲ್ ಮೂವ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಸೆಕೆಂಡ್ ಒನ್ ಏನ್ ಕೊಡ್ತಾರೆ, ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಹೋಗ್ತಾ ಇದೀವಿ ಅಂತಂದ್ರಿಗಿನ ನಮ್ಮ ಮೈಂಡ್ ಅಲ್ಲಿ ಒಂದು ನೆನಪಿರಬೇಕು. ಸೊ ನಮಗೆ ಬೈ 1 ಗೆಟ್ 1 ಫ್ರೀ ತರ ಬರೋ ಹಾಗಿರ್ಬೇಕು. ಅಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಇನ್ನೊಂದು ಫಂಕ್ಷನ್ ನ ಬರೆಯೋ ಹಾಗಿರ್ಬೇಕು. ಓಕೆನಾ? ಮೋಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಇನ್ ಸಬ್ಸ್ಟಿಟ್ಯೂಷನ್ ಅಲ್ಲಿ, ಮೋಸ್ಟ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಅಲ್ಲಿ ಡಿನಾಮಿನೇಟರ್ ಫಂಕ್ಷನ್ ನ ತಗೊಂಡ್ರೆ ನಮಗೆ ಏನ್ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ, ನ್ಯೂಮರೇಟರ್ ಯಾವ್ದಾದ್ರು ಒಂದು ಫಂಕ್ಷನ್ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ ಕೇಸಸ್ ಅಲ್ಲಿ. ಅದರ್ವೈಸ್ ಅಗೇನ್ ಕೆಲವೊಮ್ಮೆ ನ್ಯೂಮರೇಟರ್ ಫಂಕ್ಷನ್ ನಲ್ಲಿರುವಂತಹ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಡಿನಾಮಿನೇಟರ್ ಇರುವಂತಹ ಫಂಕ್ಷನ್ ನಮಗೆ ಏನ್ ಬರ್ತಾ ಹೋಗ್ತದೆ, ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ. ಸೊ ನಾವೇನ್ ಮಾಡ್ಬೇಕು, ಅದನ್ನ ಚೆಕ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸೊಲ್ಯೂಷನ್ ಫಾರ್ ದಿಸ್ ಒನ್. I is equals to integration of, so sine of tan inverse x divisible by 1 plus x square into dx ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ಇನ್ ಕೇಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನಮಗೆ ಏನ್ ಬರುತ್ತೆ, ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ 0, ನಮಗೆ 2x ಬಂದ್ಬಿಡುತ್ತೆ. ಇಲ್ಲಿ ಎಲ್ಲೂ 2x ಇಲ್ಲ. ಹಾಗಾಗಿ ಇನ್ ಕೇಸ್ tan inverse x ಅನ್ನ ಸಬ್ಸ್ಟಿಟ್ಯೂಟ್ ತಗೊಂಡ್ರೆ ಡಿಫರೆನ್ಸಿಯೇಷನ್ ಆಫ್ tan inverse x ಏನಾಗುತ್ತೆ, 1 by 1 plus x square. ಇಲ್ಲಿದೆ ನೋಡಿ, 1 divisible by 1 plus x square ಬಂದ್ಬಿಡ್ತದೆ. ಸೊ ದಟ್, ಸೊ ಪುಟ್ tan inverse x is equals ಅಂತ ತಗೊಳ್ಳೋಣ, t ಅಂತ ತಗೊಳ್ಳೋಣ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡಿ, ಸೊ x ಇಂದ ಮಾಡ್ಕೊಳ್ಳೋಣ. ಏನಾಯ್ತು, ಡಿಫರೆನ್ಸಿಯೇಷನ್ ಆಫ್ tan inverse x ಏನಾಗುತ್ತೆ, 1 by 1 plus x square ಆಗುತ್ತೆ. ಅಗೇನ್ ಇಸ್ ಈಕ್ವಲ್ಸ್ ಟು ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ಡಿ ಎಕ್ಸ್ ನಿಕೇಶ್ ಮಾಡ್ತೀನಿ, ಡಿ ಟಿ ಅಲ್ಲೇ ಇರಲಿ. ಸೊ ನಮಗೆ ಏನು ಬರ್ತಾ ಹೋಗ್ತದೆ, ಸೊ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು, ಡಿ ಟಿ ಅಂತೇಳಿ ಬರೀತಾ ಹೋಗಬಹುದು. ಹಾಗಾದ್ರೆ ದೇರ್ಫೋರ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಾಗುತ್ತೆ ನೋಡೋಣ. ರೈಟ್. ಸೊ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬರಿತೀವಿ ನಾವು, ಟಿ ಅಂತ ಬರಿತೀವಿ. 1 by 1 plus x square into dx ನಾವೆಂತ ಬರೀಬಹುದು, ಇದನ್ನ ವಿ ಕ್ಯಾನ್ ರೈಟ್ ಇಟ್ ಆಸ್ dt. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಸೈನ್ ಟಿ, ಯಾವ ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡೋ ಸೈನ್ ಬರುತ್ತೆ, ಕಾಸ್ ಅನ್ನ. ಸೊ ದಟ್ ವಿ ಆರ್ ರೈಟಿಂಗ್, ಸೊ ಕಾಸ್ ಟಿ ಪ್ಲಸ್ ಸಿ. ಸೊ ಟಿ ಪ್ಲಸ್ ಅದಕ್ಕೆ ನಾವು ರಿಪ್ಲೇಸ್ ಮಾಡಬೇಕು, ಮೈನಸ್ ಕಾಸ್ ಆಫ್ ಟಿ ಅಂದ್ರೆ ಏನಾಗುತ್ತೆ 1. ಸೊ ಟಿ ಅಂದ್ರೆ ನಾವೇ ತಗೊಂಡು ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತ ತಗೊಳ್ಬಹುದು. ಸೊ ದಿಸ್ ಈಸ್ ದ anti-derivative function sine of tan inverse x divisible by 1 plus x square. Okay, next again integration of 1 divisible by x plus x log x ಇದೆ. ಹಾಗಾದ್ರೆ ಏನ್ ಮಾಡಬಹುದು, ಇದನ್ನ ಹೇಗೆ ಸಾಲ್ವ್ ಮಾಡಬಹುದು? ಸೊಲ್ಯೂಷನ್, ಸಾರಿ ಇಲ್ಲಿ ಏನಾಗುತ್ತೆ, dx ಮಿಸ್ ಆಗಿದೆ. ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ x ಪ್ಲಸ್ x ಲಾಗ್ x ಇಂಟು dx ಇದೆ. ಲೆಟ್ ಐ ಇಸ್ ಈಕ್ವಲ್ಸ್ ಟು, ಹಾಗಾದ್ರೆ ಏನು ಮಾಡ್ಕೊಳ್ಳೋಣಪ್ಪ ಆಯ್ತಂದ್ರೆ, ನಾನು ಈಗ x ಲಾಗ್ x ನ ತಗೊಂಡ್ರೆ ಅದು ಏನಾಗುತ್ತೆ, ಪ್ರಾಡಕ್ಟ್ ರೂಲ್ ಆಗೋದ್ರಿಂದ ಇಲ್ಲಿ ಯಾವುದೇ ಫಂಕ್ಷನ್ ಬರಲ್ಲ. ಹಾಗಾದ್ರೆ ಸ್ವಲ್ಪ ನಾನು ಇಲ್ಲೇ ಮಾಡ್ಕೊಳ್ತೀನಪ್ಪ ಅಂದ್ರೆ ರೀಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ಹೇಗೆ ಅಂದ್ರೆ ಡಿನಾಮಿನೇಟರ್ ನಾನೇ ಮಾಡ್ತೀನಿ, ಎಕ್ಸ್ ಅನ್ನ ಕಾಮನ್ ತಗೊಂಡ್ಬಿಡ್ತೀನಿ. ಇಫ್ ಐ ಟೇಕ್ ಎಕ್ಸ್ ಆಸ್ ಎ ಕಾಮನ್ ಏನು ಬಂದ್ಬಿಡುತ್ತೆ, 1 ಪ್ಲಸ್ ಲಾಗ್ ಎಕ್ಸ್ ಬರುತ್ತೆ ಇಂಟು ಡಿ ಎಕ್ಸ್ ಆಗುತ್ತೆ. ಈಗ ನೋಡಿ 1 by x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಮೈನಸ್ 1 by x ಸ್ಕ್ವೇರ್ ಬರುತ್ತೆ. ಸೊ ದಟ್ ಇಸ್ ನೋ ಯೂಸ್. ಇನ್ ಕೇಸ್ 1 ಪ್ಲಸ್ ಲಾಗ್ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿಫರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ 0, ಲಾಗ್ ಎಕ್ಸ್ ಇದೆ ಬರುತ್ತೆ 1 by x ಬರ್ತದೆ. ಹಾಗಾದ್ರೆ ಸೊ ಪುಟ್ 1 plus log x is equals to t. So differentiation of constant 0, differentiation of log x ಏನಾಗುತ್ತೆ, so 1 by x into dx ಆಗುತ್ತೆ. So is equals to, we can read as dt ಆಗಿಬಿಡ್ತದೆ ಅದಲ್ವಾ. ಹಾಗಾದ್ರೆ ನೋಡಿ 1 by x
ಡಿ ಎಕ್ಸ್ ನಾವೆಂತ ಬರಿಬೋದು ಡಿ ಟಿ ಅಂತ ಬರಿಬೋದು. ದೇರ್ ಫಾರ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಎಕ್ಸ್ ಆಫ್ ಏನಾಗುತ್ತೆ ಅಂದ್ರೆ ಈಗ ಸೊ ವಿ ಕ್ಯಾನ್ ರೀಡ್ ಇಟ್ ಆಸ್ 1/t ಆಗುತ್ತೆ, 1/t dt ಆಗುತ್ತೆ. ಇಂಟಿಗ್ರೇಷನ್ ಆಫ್ 1/t ಏನಾಗುತ್ತೆ ಲಾಗ್ ಮಾಡ್ ಟಿ ಪ್ಲಸ್ ಸಿ ಆಗುತ್ತೆ. ಸೊ ಟಿ ನ ರೀಪ್ಲೇಸ್ ಮಾಡ್ಕೊಳ್ಳೋಣ, ಲಾಗ್ ಆಫ್ ಟಿ ಅಂದ್ರೆ ಏನಿದೆ ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್ ಆಗುತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೋದು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗ್ಬಹುದು, ರೈಟ್. ಸೊ ವಿಲ್ move to the next question. So integration of tan to the power 4 of root x into secant square of root x divisible by root x ಇದೆ. ಹಾಗಾದ್ರೆ ನಾವು ಯಾವ್ದನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಯಾವ್ದು ಬರುತ್ತೆ ನೋಡ್ಕೋಬೇಕು, ನೋಡೋಣ. So integration of tan to the power 4 of root x into secant square of root x divisible by ಏನು root x into ಏನಾಗುತ್ತೆ dx ಆಗುತ್ತೆ. ಹಾಗಾದ್ರೆ ಸೊ ಏನನ್ನ ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ. ಸೊ ನಮಗೆ ಇಲ್ಲಿ ಕೊಟ್ಟಿದ್ದಾರೆ tan to the power 4 of root x ಅಂತ ಕೊಟ್ಟಿದ್ದಾರೆ, secant square root x ಅಂತ ಕೊಟ್ಟಿದ್ದಾರೆ, ಅಗೇನ್ divisible by root x ಅಂತ ಕೊಟ್ಟಿದ್ದಾರೆ. secant square x ಅನ್ನ secant x ಅನ್ನಾದ್ರೂ ನಾವು ತಗೊಂಡ್ರೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ secant x into tan x ಬರ್ತದೆ. ಬಟ್ ಅದಕ್ಕಿಂತ ನಾವೇನ್ ಮಾಡ್ಬಿಡ್ತೀನಿ ಅಂತಂದ್ರೆ ಸೊ ಐ ಆಮ್ ಟೇಕಿಂಗ್ tan root x is equals to t ಅಂತ ತಗೊಂಡ್ಬಿಡ್ತೀನಿ. ಐ ಆಮ್ ಟೇಕಿಂಗ್ tan root x is equals to t ಅಂತ ತಗೊಳ್ತೀನಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಳ್ಳೋಣ. ಡಿಫ್ರೆನ್ಶಿಯೇಷನ್ ಆಫ್ tan ಆಫ್ ರೂಟ್ x ಏನಾಗುತ್ತೆ ಸೊ secant ಸ್ಕ್ವೇರ್ ಆಫ್ ರೂಟ್ x, ಅಗೇನ್ ರೂಟ್ x ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ 1 ಡಿವಿಸಿಬಲ್ ಬೈ 2 ರೂಟ್ x ಆಗುತ್ತೆ ಇಂಟು ನಾವೆಂತ ಬರೀಬೋದು dx is equals to dt ಆಗುತ್ತೆ. ಹಾಗಾದ್ರೆ 2 ನ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ secant ಸ್ಕ್ವೇರ್ x ಡಿವಿಸಿಬಲ್ ಬೈ ರೂಟ್ x ಇಂಟು dx is equals to ಏನಾಗುತ್ತೆ 2 dt ಅಂತೇಳಿ ಬರೀಬಹುದು. secant ಸ್ಕ್ವೇರ್ ಆಫ್ ರೂಟ್ x ಡಿವಿಸಿಬಲ್ ಬೈ ರೂಟ್ x ಇಂಟು dx ನಾವೆಂತ ಬರೀಬಹುದು 2 dt ಅಂತ ಬರೀಬಹುದು. ಹಾಗಾದ್ರೆ therefore I is equals to integration of tan to the power 4x into secant square of root x divisible by root x into dx ಅನ್ನ ಏನಂತ ಬರೀಬಹುದಪ್ಪ ಅಂದ್ರೆ ಸೊ tan root x ಅನ್ನ ನಾವು t ಅಂತ ತಗೊಂಡಿದ್ದೀನಿ, ಹಂಗಾರೆ t to the power 4 ಅಂತ ಬರೀಬಹುದು. secant square x into dx ಅಂತ ಬರೀಬಹುದು 2 into dt ಅಂತ ಬರೀಬಹುದು. ಹಾಗಾದ್ರೆ 2 into integration of t to the power 4 into dt ಆಗುತ್ತೆ. ಹಾಗಾದ್ರೆ t to the power 4 ಅಂದ್ರೆ ನಾವೆಂತ ಬರೀಬಹುದು ಸೊ t to the power 5/5 ಪ್ಲಸ್ ಸಿ ಅಂತ ಬರೀಬಹುದು. ಹಾಗಾದ್ರೆ ಸೊ ಟಿ ಪ್ಲೇಸ್ ರೀಪ್ಲೇಸ್ ಮಾಡ್ಕೊಳ್ಳೋಣ. ಸೊ 2/5 ಇಂಟು ಟಿ ಅಂತ ನಾವೇನು ತಗೊಂಡಿದ್ವಿ tan ರೂಟ್ ಎಕ್ಸ್. ಸೊ tan ರೂಟ್ ಎಕ್ಸ್ ಟು ದಿ ಪವರ್ 5 ಸೊ ಪ್ಲಸ್ ಏನಾಗುತ್ತೆ ಸಿ ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್ ಫಾರ್ ದಿ ಗಿವನ್ ಫಂಕ್ಷನ್. ಓಕೆನಾ, ರೈಟ್. ನೆಕ್ಸ್ಟ್ ಸೊ ಪ್ರೂವ್ ದ್ಯಾಟ್. ಸೊ ಇಲ್ಲಿಂದ ಬಹಳ ಇಂಪಾರ್ಟೆಂಟು, ಇವನ್ನ ನಿಮಗೆ 2 ಮಾರ್ಕ್ಸಿಗೆ ಕೇಳಬಹುದು, ಕೆಲವೊಮ್ಮೆ ಪ್ರೂಫನ್ನು ಕೇಳ್ಬಿಡ್ತೇನೆ. ಸೊ ಇಂಟಿಗ್ರೇಷನ್ ಆಫ್ tan x ಇಂಟು ಡಿ ಎಕ್ಸ್, ನೋಡಿ ಇದು ಕೂಡ ಏನಾಗುತ್ತೆ ಈಗ ಫಾರ್ಮುಲಾ. ಇಂಟಿಗ್ರೇಷನ್ ಆಫ್ tan x ಅಂದರೆ ಏನು, ನಮಗೆ ನಾನು ನಿಮಗೆ ಫಾರ್ಮುಲಾ ಹೇಳ್ಬೇಕಾದ್ರೆ ಇಂಟಿಗ್ರೇಷನ್ ಆಫ್ tan x ಅಂದರೆ ಏನಂತ ಹೇಳಿಲ್ಲ. ಸೊ ಈಗ ನಾನು ಹೇಳ್ತಾ ಇದ್ದೀನಿ ಇಂಟಿಗ್ರೇಷನ್ ಆಫ್ tan x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು ಲಾಗ್ ಮಾಡ್ ಆಫ್ secant x ಪ್ಲಸ್ ಸಿ ಅಂತ ಬರೀಬಹುದು. ಎಂತ ಬರೀಬಹುದು ಲಾಗ್ ಮಾಡ್ ಆಫ್ secant x ಪ್ಲಸ್ ಸಿ ಅಂತ ಬರೀಬಹುದು. ಹಾಗಾದ್ರೆ ಸೊ ವಿಲ್ ಪ್ರೂವ್ ದಿಸ್ ಒನ್. Prove. So let us consider, I am considering a left hand side, that is integration of tan x into dx. ಹಾಗಾದ್ರೆ ಇದನ್ನ ಎಂತ ಬರೆಯೋಣ, ಇಂಟಿಗ್ರೇಷನ್ ಆಫ್ ಏನಂತ ಬರೀಬಹುದು sin x ಡಿವಿಸಿಬಲ್ ಬೈ cos x into dx ಅಂತ ಬರೀಬಹುದಲ್ವಾ, ರೈಟ್.
ಸೊ ನಾವೇನೋ ಬರೆದ್ವಿ, ಓಕೆ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೆದ್ವಿ. ಮತ್ತೆ ಏನು ಮಾಡಬಹುದು ನೆಕ್ಸ್ಟು, ನಮಗೆ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಲಿಕ್ಕೆ ಇಲ್ಲ, ಹಾಗಾಗಿ ನಾವೇನು ಮಾಡ್ತಾ ಹೋಗೋಣ, ಸಬ್ಸ್ಟಿಟ್ಯೂಷನ್ಗೆ ಹೋಗೋಣ. ಸೊ ಪುಟ್, ಸೊ ಡಿನಾಮಿನೇಟರ್ ಇರುವಂಥ ಫಂಕ್ಷನ್ ತಗೊಂಡು ಪುಟ್ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ತಗೊಳ್ಳೋಣ. ಪುಟ್ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ತಗೊಂಡ್ರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಳ್ಳೋಣ. ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಬಂದ್ಬಿಡುತ್ತೆ. ಹಾಗಾದ್ರೆ ಸೊ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಮೈನಸ್ ಡಿ ಟಿ ಅಂತ ಹೇಳಿ ಬರೀಬಹುದು. ಹಾಗಾದ್ರೆ ಏನಾಗುತ್ತೆ ಈಗ, ಸೊ ಇಂಟಿಗ್ರೇಷನ್ ಆಫ್ ದೇರ್ ಫೋರ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಸೊ ಸೈನ್ ಎಕ್ಸ್ ಡಿವಿಸಿಬಲ್ ಬೈ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಏನಕ್ಕೆ ಕನ್ವರ್ಟ್ ಆಗುತ್ತೆ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು ಮೈನಸ್ ಡಿ ಟಿ ಅಂತ ಬರೀಬಹುದು, ಮೈನಸ್ 1/t ಇಂಟು ಏನಾಗುತ್ತೆ ಡಿ ಟಿ ಆಗುತ್ತೆ. ಹಾಗಾದ್ರೆ ಸೊ ಮೈನಸ್ ಇಂಟಿಗ್ರೇಷನ್ ಆಫ್ 1/t ಇಂಟು ಡಿ ಟಿ ಅಂತ ಬರ್ಕೊಳ್ಬಹುದು. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ 1/t ಏನಾಗುತ್ತೆ ಲಾಗ್ ಮಾಡ್ ಟಿ ಪ್ಲಸ್ ಸಿ ಆಗುತ್ತೆ. ಏನಾಗುತ್ತೆ ಲಾಗ್ ಮಾಡ್ ಟಿ ಪ್ಲಸ್ ಸಿ ಆಗುತ್ತೆ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಏನಂತ ಬರೆಯೋಣ, ಸೊ ಮೈನಸ್ ಲಾಗ್ ಮಾಡ್ ಆಫ್ ಟಿ ಅಂದ್ರೆ ಏನಂತ ನಾವು ಸಬ್ಸ್ಟಿಟ್ಯೂಷನ್ ತಗೊಂಡಿದ್ವಿ, ಸೊ ವಿ ಹ್ಯಾಡ್ ಟೇಕಿಂಗ್ ಕಾಸ್ ಎಕ್ಸ್ ತಗೊಂಡಿದ್ವಿ ಪ್ಲಸ್ ಸಿ ಆಯ್ತು, ಹೌದಲ್ವಾ. ಸೊ ಹಾಗಾದ್ರೆ ಬಟ್ ನಮಗೆ ಬರ್ಬೇಕಾಗಿರೋದೇನು, ಲಾಗ್ ಮಾಡ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಬರಬೇಕಾಗಿತ್ತು, ಬಟ್ ನಮಗೆ ಇಲ್ಲಿ ಬಂದಿದೆ ಲಾಗ್ ಮಾಡ್ ಆಫ್ ಕಾಸ್ ಎಕ್ಸ್ ಬಂದಿದೆ. ಹಾಗಾದ್ರೆ ನಾವೇನು ಯೂಸ್ ಮಾಡ್ಕೊಳ್ಳೋಣಪ್ಪ ಅಂದ್ರೆ ಇಂಟಿಗ್ರೇಷನ್ ಸಾರಿ ಎಂ ಲಾಗ್ ಎನ್ ಇಸ್ ಈಕ್ವಲ್ಸ್ ನಮ್ಗೆ ಏನ್ ಗೊತ್ತಿದೆ ಲಾಗ್ n to the power m ಅಂತ ಬರೀಬಹುದು. ಅದೇ ರೀತಿಯಾಗಿ ಇಲ್ಲಿ ಬರ್ಕೊಳ್ಳೋಣ, ದಿಸ್ ಇಸ್ ಈಕ್ವಲ್ಸ್ ಟು ಲಾಗ್ ಮಾಡ್ ಆಫ್, ಸೊ ವಿ ಕ್ಯಾನ್ ರೀಡ್ ಆಸ್ ಕಾಸ್ ಎಕ್ಸ್ ಹೋಲ್ ಇನ್ವರ್ಸ್ ಪ್ಲಸ್ ಸಿ ಅಂತ ಬರ್ಕೊಳ್ಬಹುದು. ಮತ್ತೆ ನೀವು ಕಾಸ್ ಇನ್ವರ್ಸ್ ಎಕ್ಸ್ ಬರ್ಕೊಂಡ್ರೆ ಇಟ್ ಈಸ್ ರಾಂಗ್, ಓಕೆನಾ. ಸೊ ವಿ ಕ್ಯಾನ್ ಇಟ್ ಲಾಗ್ ಮಾಡ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ನಾವಿಂದ ಬರೆಯೋಣ, ಇದನ್ನ 1/cos x ಅಂತ ಬರ್ಕೊಳ್ಬಹುದು ಪ್ಲಸ್ ಸಿ. ಸೊ ಲಾಗ್ ಮಾಡ್ ಆಫ್ 1/cos x ಅಂತ ಬರ್ಕೊಳ್ಬಹುದು ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತ ಬರ್ಕೊಳ್ಬಹುದು. ಸೊ ದಿಸ್ ಈಸ್ ದ ರೈಟ್ ಹ್ಯಾಂಡ್ ಸೈಡ್ ಅಲ್ವಾ. ನಮಗೆ ಏನ್ ಕೇಳಿದ್ರೆ ಇಂಟಿಗ್ರೇಷನ್ ಆಫ್ ಸೊ left hand side is equals to right hand side, therefore integration of tan x into dx is equals to, we can write as log mod of secant x plus c ಅಂತ ಬರೀಬಹುದು. Okay, right. Next, integration of cot x into dx is equals to log mod of sin x plus c ಅಂತ ಇದೆ. ಇಂಟಿಗ್ರೇಷನ್ ಆಫ್ ಏನ್ ಮಾಡೋದು, cot x into dx is equals to log mod of sin x in plus c ಅಂತಿದೆ. ಸೊ ದಟ್ ಈಗ ನೋಡ್ಕೊಂಡು ಹೋಗೋಣ. ಈಗ ಅಗೇನ್ ವಿಲ್ ಫೈಂಡ್ ಔಟ್ ದ ಪ್ರೂಫ್ ಫಾರ್ ದಿಸ್ ಒನ್. ಲೆಟ್ us consider a left hand side, integration of cot x into dx. ಸೊ cot x ನ ಹೆಂಗ್ ಬರ್ಕೊಳ್ಳೋಣ, cos x by sin x ಅಂತ ಬರ್ಕೊಂಡ್ಬಿಡೋದು ಇಂಟು ಡಿ ಎಕ್ಸ್. ಹಾಗಾದ್ರೆ ಇದು f of x by g of x ಇದೆ. ನಾವು ಡೈರೆಕ್ಟ್ ಆಗಿ ಫಾರ್ಮುಲಾ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ, ಸೊ ಹಾಗಾಗಿ ವಿಲ್ ಗೋ ಫಾರ್ ಅ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಪುಟ್ ಡಿನಾಮಿನೇಟರ್ ಅಂತ ಫಂಕ್ಷನ್ ತಗೊಳ್ಳೋಣ, ಪುಟ್ sin x ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ ಟಿ ಅಂತ ತಗೊಳ್ಳೋಣ. ಸೊ ಡಿಫ್ರೆನ್ಸಿಯೇಷನ್ ಆಫ್ sin x ಏನಾಗುತ್ತೆ cos x, ಸೊ cos x is equals to dt by dx ಆದರೆ ಸೊ cos x into dx ನಾವೆಂತ ಬರೀಬಹುದು dt ಅಂತ ಹೇಳಿ ಬರೀಬಹುದು. ಹಾಗಾದ್ರೆ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಸೊ cos x divisible by sin x into dx is must be is equals to into cos x into dx ನ dt ಅಂತ ಬರೀಬಹುದು. 1/t into dt ಆಗುತ್ತೆ. ಇಂಟಿಗ್ರೇಷನ್ ಆಫ್ 1/t into dt ನ ನಾವೆಂತ ಬರೆಯೋಣ ಲಾಗ್ ಮಾಡ್ ಟಿ ಪ್ಲಸ್ ಸಿ ಅಂತ ಬರೀಬಹುದು. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಟಿ ನ ನಾವೆಂತ ಬರೀಬಹುದಪ್ಪ ಅಂದ್ರೆ ಇಲ್ಲಿ ಸೊ ಏನ್ ತಗೊಂಡಿದ್ವಿ ಟಿ ಸೈನ್ ಎಕ್ಸ್ ತಗೊಂಡಿದ್ವಿ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ತಗೊಳ್ಬಹುದು. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ ರೈಟ್ ಹ್ಯಾಂಡ್ ಸೈಡ್ ಆಯ್ತು. ದೇರ್ ಫೋರ್
therefore left hand side is equals to right hand side. ಸೊ ಹಾಗಾದ್ರೆ ಏನಂತಾಗತ್ತೆ, ಇಂಟಿಗ್ರೇಷನ್ ಆಫ್ cot x into dx is equals to ಏನಂತ ಬರಿಬಹುದು, log mod of sin x plus c ಅಂತ ಬರಿಬಹುದು. ಸೊ ದಿಸ್ is the proof. Right. Next problem. Next proof. Integration of ಏನು ಕೊಡ್ತಾರೆ, secant x into dx is equals to log mod of secant x plus tan x plus c ಅಂತ ಕೊಟ್ಟಿದ್ದಾರೆ. ಅಂತ ಕೊಟ್ಟಿದ್ದಾರೆ log mod of secant x plus tan x plus c ಅಂತ ಕೊಟ್ಟಿದ್ದಾರೆ. ಹೇಗೆ ಪ್ರೂವ್ ಮಾಡ್ಬೋದಪ್ಪ, ನಮಗೆ ಕೊಟ್ಟಿರೋದು ಇಲ್ಲಿ ನೋಡಿದ್ರೆ secant x, ಬಟ್ ಲಾಸ್ಟ್ 2 ಪ್ರಾಬ್ಲಮ್ಸ್ ಅಲ್ಲಿ cot x ಇದೆ, ಇದನ್ನ ಹೇಗೋ cos x by sin x ಅಂತ ಬರ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ, ಪ್ರೂಫ್ ಅನ್ನ ಫೈಂಡ್ ಮಾಡ್ಕೊಂಡ್ವಿ. ಸೊ ಈ ಪ್ರಾಬ್ಲಮ್ ಅಲ್ಲಿ tan x ಇತ್ತು, tan x ನ sin x by cos x ಅಂತ ಬರ್ಕೊಂಡ್ವಿ, ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ, ಹೌದಲ್ವಾ. ಸೊ ಹಾಗಾದ್ರೆ ಇಲ್ಲಿ secant x ಇದೆ. ಸೊ secant x ನ ನಾವು 1 by cos x ಅಂತ ಬರ್ಕೊಂಡ್ರು ಕೂಡ ಏನಾಗಲ್ಲ, ಸೊ ಯಾವುದೇ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಆಗಲ್ಲ. ಮತ್ತೆ ಏನ್ ಮಾಡಬಹುದು ಅನ್ನೋ ಕ್ವಶನ್ ಮಾರ್ಕ್ ಬರುತ್ತೆ ಅಲ್ಲ. ಸೊ ನೋಡೋಣ ಏನ್ ಮಾಡಬಹುದು ಅಂತೇಳಿ. ಸೊ ಪ್ರೂಫ್ ಇಂಟಿಗ್ರೇಷನ್ ಆಫ್ ನನಗತ್ತೆ, ಸೊ secant x into dx ನಮಗೆ ಕೊಟ್ಟಿದ್ದಾರೆ. ಲೆಟ್ ಅಸ್ ಕನ್ಸಿಡರ್ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ಸ್ ತಗೋಣ, ಇಂಟಿಗ್ರೇಷನ್ ಆಫ್ secant x into dx ಅಂತ ತಗೋಣ. ಹಾಗಾದ್ರೆ ನಾನೇನ್ ಮಾಡ್ಬಿಡ್ತೀನಿ ಅಂತಂದ್ರಿಗಿನ, ಸೊ ಇಲ್ಲಿ secant x ಪ್ಲಸ್ tan x ಇದೆ ಅಲ್ವಾ. ಸೊ ಆದ್ರೆ ನಾನೇನ್ ಮಾಡ್ಬಿಡ್ತೀನಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನೇನ್ ಮಾಡ್ತೀನಿ, ಸೊ secant x ಗೆ ಐ ಆಮ್ ಟೇಕಿಂಗ್ ಸೊ secant x ಪ್ಲಸ್ tan x. ಸೊ ಅಗೇನ್ ನಾನೇನ್ ಮಾಡ್ಬಿಡ್ತೀನಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಮಾಡ್ಕೊಂತೀನಿ. secant x ಪ್ಲಸ್ tan x ಅಂತ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಮಾಡ್ಕೊತೀನಿ. ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ dx. ಹಾಗಾದ್ರೆ ತಗೊಳ್ಳೋದ್ರಿಂದ ವಾಟ್ ಇಸ್ ದ ಯೂಸ್ ಅಂತ ನಮಗೆ ಕ್ವಶನ್ ಮಾರ್ಕ್ ಬರ್ತದೆ. ನಾನೇನ್ ಮಾಡ್ತೀನಿ, ಈಗ ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ. ಏನ್ ಸಬ್ಸ್ಟಿಟ್ಯೂಷನ್ ತಗೊಳ್ತೀನಿ, ಪುಟ್ ಸೊ secant x ಪ್ಲಸ್ tan x ಅನ್ನ ನಾನೇನ್ ತಗೊಳ್ತೀನಿ, t ಅಂತೇಳಿ ತಗೊಳ್ತೀನಿ, ಅಲ್ವಾ. ಸೊ ಐ ಆಮ್ ಟೇಕಿಂಗ್ secant x ಪ್ಲಸ್ tan x ಈಕ್ವೇಷನ್ ತಗೊಳ್ಳೋಣ, t ಅಂತ ತಗೊಳ್ಳೋಣ. ಹಾಗಾದ್ರೆ ಈಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಳ್ಳೋಣ. ಸೊ ಡಿಫ್ರೆನ್ಶಿಯೇಷನ್ ಆಫ್ secant x ಏನಾಗುತ್ತೆ, ಸೊ secant x ಇಂಟು tan x ಬರುತ್ತೆ, ಪ್ಲಸ್ ಸೊ ಡಿಫ್ರೆನ್ಶಿಯೇಷನ್ ಆಫ್ tan x ಏನಾಗುತ್ತೆ, secant ಸ್ಕ್ವೇರ್ x ಆಗುತ್ತೆ. ಸೊ ಇಂಟು ಸೊ dt ಬೈ dx ಆಗೋದ್ರಿಂದ ಇಲ್ಲಿ dx ಇಸ್ ಈಕ್ವಲ್ಸ್ ನಮ್ಗೆ ಏನಾಗ್ಬಿಡ್ತದೆ, dt ಬಂದ್ಬಿಡ್ತದೆ. ಅರ್ರೆ ಹಾಗಾದ್ರೆ ಇಲ್ಲಿ ಏನಾದ್ರು ನೋಡ್ಬೋದು, ಬರ್ತದಾ ನೋಡ್ಕೊಳ್ಳೋಣ. ಇದ್ರಿಗಿನ್ ಕೇಸ್ ಏನಾದ್ರು secant x ಅನ್ನ ಕಾಮನ್ ಔಟ್ ತಕೊಂಡ್ರೆ, ಇಫ್ ಐ ಟೇಕ್ secant x ಎಸ್ ಎ ಕಾಮನ್ ಔಟ್, ಸೊ ನಮಗೇನ್ ಬರ್ತಾ ಹೋಗ್ತದೆ, ಇಲ್ಲಿಗ secant x ಉಳಿದಿದೆ ಪ್ಲಸ್ tan x ಬರ್ತದೆ ಇಂಟು dx ಇಸ್ ಈಕ್ವಲ್ಸ್ ಏನಾಗುತ್ತೆ, dt ಆಗುತ್ತೆ. ಹಾಗಾದ್ರೆ secant x ಪ್ಲಸ್ tan x ಇಂಟು dx ನಾವೆಂತ ಬರೀಬಹುದು, ಸೊ dt ಅಂತೇಳಿ ಬರೀಬಹುದು, ಆಯ್ತಲ್ವಾ. ಹಾಗಾದ್ರೆ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ secant x ಪ್ಲಸ್ tan x ಡಿವಿಸಿಬಲ್ ಬೈ ಸೊ secant x ಪ್ಲಸ್ tan x ಇಂಟು dx ಇಸ್ ಈಕ್ವಲ್ಸ್ ಟು ಏನಾಗಿ ಕನ್ವರ್ಟ್ ಆಗ್ಬಿಡುತ್ತೆ, ಇಂಟಿಗ್ರೇಷನ್ secant x ಪ್ಲಸ್ tan x dx ನಾವಿಂದ ಬರೀಬಹುದು. ಸೊ ವಿ ಕ್ಯಾನ್ ರಿಟ್ ಆಸ್ dt ಡಿವಿಸಿಬಲ್ ಬೈ 1 ಬೈ t. ಹಾಗಾದ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 ಬೈ t ಏನಾಗುತ್ತೆ, log mod t ಪ್ಲಸ್ c ಬರ್ತದೆ. ಸೊ ಇನ್ log mod t ನಾವೆಂತ ಬರ್ಕೊಳ್ಳೋಣ, log mod ಆಫ್ t ಪ್ಲಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡು ಏನ್ ಬರ್ಕೊಳ್ಳೋಣ, ಸೊ secant x ಪ್ಲಸ್ tan x ಅಂತ ಬರ್ಕೊಳ್ಳೋಣ. ಸೊ ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಆಯ್ತು. therefore so left hand side is equals to right hand side. therefore integration of secant x into dx ಅನ್ನ ನಾವೆಂತ ಬರೀಬಹುದು, ಸೊ log ಎಂತ ಬರೋಣ, ಸೊ log mod of we can write it as secant x plus
ಸೊ ಎಂತ ಬರಿಬೋದು, ಲಾಗ್ ಮಾಡ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ಸೊ ದಿಸ್ ಈಸ್ ದ proof. So we'll see the one more proof. Integration of ಏನು ಕೊಟ್ಟಿದ್ದಾರೆ, cosecant x into dx is equals to log mod of cosecant x minus cot x ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಎಂದು ಕೊಟ್ಟಿದ್ದಾರೆ ಇಂಟಿಗ್ರೇಷನ್ ಆಫ್ cosecant x into dx ಅನ್ನು ನಾವೆಂತ ಬರೀಬಹುದು, log mod of cosecant x minus cot x plus c ಅಂತೇಳಿ ಬರೀಬಹುದು. ಹಾಗೆ ನೋಡೋಣ ಹೆಂಗ್ ಪ್ರೂಫ್ ಮಾಡಬಹುದಪ್ಪ ಸೊಲ್ಯೂಷನ್. ಇಲ್ಲಿ ಕೂಡ ನೋಡಿ, ನಾವು ಈ ಪ್ರಾಬ್ಲಮ್ ಅಲ್ಲಿ ನಾವೇನ್ ಮಾಡಿದ್ವಿ, ಸೊ ಸೀಕೆಂಟ್ ಎಕ್ಸ್ ನಾವು ಯಾವುದೇ ಸಬ್ಸ್ಟಿಟ್ಯೂಷನ್ ತಗೊಳಕ್ ಆಗಲ್ಲ, ಹಾಗಾಗಿ ನಾನು ಮಲ್ಟಿಪ್ಲೈನ್ ಡಿವೈಡ್ ಬೈ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಮಾಡ್ಬಿಟ್ಟೆ ಅಲ್ವಾ. ಹಾಗಾದ್ರೆ ಇಲ್ಲಿ ಕಾಟ್ ಎಕ್ಸ್ ಇತ್ತು ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಬರ್ಕೊಂಡ್ರೆ, ಇಲ್ಲಿ ಟ್ಯಾನ್ ಎಕ್ಸ್ ಇತ್ತು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಬರ್ಕೊಂಡೆ. ಇದನ್ನು ಬರ್ಕೊಳಕ್ ಆಗ್ಲಿಲ್ಲ, ಕೊಟ್ಟಿರೋ ಒಂದು ಸೊಲ್ಯೂಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಅನ್ನೇ ಮಲ್ಟಿಪ್ಲೈನ್ ಡಿವೈಡ್ ಮಾಡ್ಕೊಂಡೆ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕೊಸೆಕೆಂಟ್ ಎಕ್ಸ್ ಅನ್ನ ನಾವು 1 ಬೈ ಸೈನ್ ಎಕ್ಸ್ ಅಂತ ಬರ್ಕೊಂಡ್ರು, ಸೊ ವಿ ಕಾಂಟ್ ಗೆಟ್ ದಿ ಎನಿ ಸೊಲ್ಯೂಷನ್. ಮತ್ತೆ ಐಡಿಯಾ ನಮಗೆ ಮುಂದೆ ಐಡಿಯಾ ಗೊತ್ತಾಗಲ್ಲ. ಹಾಗಾದ್ರೆ ಏನ್ ಮಾಡಬಹುದಪ್ಪ, ಸೊ ಲೆಟ್ ಅಸ್ ಕನ್ಸಿಡರ್ ಅ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ದಟ್ ಇಸ್ ಅ ಪ್ರೂಫ್. proof ಅನ್ನು ಫೈಂಡ್ ಮಾಡೋಣ. So we'll choose a proof. So left hand side is equal to integration of ಏನಿದೆ, cosecant x into dx ಇದೆ. ಹಾಗಾದ್ರೆ ನಮಗೆ ಡೈರೆಕ್ಟ್ ಸಾಲ್ವ್ ಮಾಡಕ್ ಬರಲ್ಲ, ನಾನು ಏನ್ ಮಾಡ್ತೀನಿ, ಇಂಟಿಗ್ರೇಷನ್ ಆಫ್ ಸೊ cosecant x ಇರೋದು ಮಲ್ಟಿಪ್ಲೈನ್ ಡಿವೈಡ್ ಬೈ ನಾನು ಏನ್ ಮಾಡ್ತೀನಿ, cosecant x ಮೈನಸ್ cot x ನ ಮಲ್ಟಿಪ್ಲೈನ್ ಡಿವೈಡ್ ಮಾಡ್ತೀನಿ. I am multiplying divide by cosecant x minus cot x ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಮಾಡ್ತಾ ಹೋಗೋಣ, ಸೇಮ್ ಪ್ರೊಸೀಜರ್. ಪುಟ್ cosecant x minus cot x is equals to ಏನು ತಗೊಳ್ಳೋಣ, t ತಗೊಳ್ಳೋಣ. ಹಾಗಾದ್ರೆ ಡಿಫ್ರೆನ್ಶಿಯೇಷನ್ ಆಫ್ cosecant x ಏನು, ಸೊ we know that minus cosecant x into cot x minus, ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಏನು, ಮೈನಸ್ ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ವೇರ್ ಗೆಟಿಂಗ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಆಗುತ್ತೆ. ಹಾಗಾದ್ರೆ ನಾನೇನ್ ಮಾಡ್ತೀನಿ, ಇವೆರಡರಲ್ಲಿ ಕೊಸೆಕೆಂಟ್ ಎಕ್ಸ್ ಅನ್ನ ಕಾಮನ್ ಔಟ್ ತಕೊಂಡ್ರೆ, ಸೊ ನಮಗೇನು ಉಳಿದಿದೆ, ಕೊಸೆಕೆಂಟ್ ಎಕ್ಸ್, ಸೊ ಮೈನಸ್ ವೇರ್ ಗೆಟಿಂಗ್ ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಆಗುತ್ತೆ. ಹಾಗಾದ್ರೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಂಟಿಗ್ರೇಷನ್ ಆಫ್ ಏನಿದೆ, cosecant x of cosecant x minus cot x divisible by cosecant x minus cot x into dx ಅನ್ನ ನಾವೆಂತ ಬರ್ಕೊಳ್ಬಹುದು, ಇಂಟಿಗ್ರೇಷನ್ ಆಫ್ cosecant x minus cot x into dx ಅನ್ನ we can write it as ಏನಂತ ಬರೆಯೋಣ, dt ಅಂತ ಬರೆಯೋಣ, divisible by ಏನಾಗುತ್ತೆ, t ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ 1 by t ಏನಾಗುತ್ತೆ, log mod t plus c ಬರ್ತದೆ. ಹಾಗಾದ್ರೆ we can write it as log mod of cosecant x minus cot x plus c ಆಗುತ್ತೆ. So this is equals to right hand side. Therefore left hand side is equals ಆಯ್ತು right hand side ಆಗೋದ್ರಿಂದ, so integration of cosecant x into dx is equals to, we can write it as log mod of cosecant x minus cot x plus c ಅಂತೇಳಿ ಬರೀಬಹುದು. So these are the proof. ಓಕೆನಾ, ರೈಟ್, ಓಕೆನಾ. ಸೊ ನಾವೇನ್ ಮಾಡ್ತಾ ಹೋಗ್ತೀವಿ ಈ ಕ್ಲಾಸಲ್ಲಿ, ಏನೇನು ಮಾಡಿದ್ವಿ ಅಂತೇಳಿ, ಸೊ ವಿಲ್ ರಿವೈಂಡ್ ಇಟ್. ಸೊ ಇಂಟಿಗ್ರೇಷನ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಇಂಟಿಗ್ರೇಷನ್ ಅಂದ್ರೆ ಏನಂತ ಹೇಳಿದೀನಿ, ಇಟ್ ಇಸ್ ಎ ರಿವರ್ಸ್ ಪ್ರೋಸೆಸ್ ಆಫ್ ಡಿಫ್ರೆನ್ಶಿಯೇಷನ್. ಸೊ ನಿಮಗೆ ಗೊತ್ತಿರಬೇಕು, ಸೊ ಇಟ್ಸ್ ಎ ರಿವರ್ಸ್ ಪ್ರೋಸೆಸ್ ಆಫ್ ಡಿಫ್ರೆನ್ಶಿಯೇಷನ್ ಅಂತ ಹೇಳಿ. ಸೊ ಮೋಸ್ಟ್ ಆಫ್ ಆಲ್ ನಮಗೆ ನಾವು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತಂದ್ರೆ ಬರೀಬಹುದು, ಅಥವಾ ಪೈ ಆಫ್ ಎಕ್ಸ್ ಪ್ಲಸ್ ಸಿ ಅಂತಂದ್ರೆ ಬರೀಬಹುದು.
ಹಾಗಾದ್ರೆ ಎಫ್ ಆಫ್ ಎಕ್ಸ್ ನಾವೆಂತ ಕರಿತಾ ಹೋಗ್ತೀವಿ, ಇಂಟಿಗ್ರಾಂಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನೇ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ತೀವಿ. ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಇತ್ತಂದ್ರೆ ಇಲ್ಲಿ ಡಿ ಎಕ್ಸ್ ಇರಲೇಬೇಕು. ನೆಕ್ಸ್ಟ್ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ನಾವೆಂತ ಕರಿತಾ ಹೋಗ್ತೀವಿ, ಆಂಟಿ ಡೆರಿವೇಟಿವ್ ಅಂತ ಕರಿತೀವಿ. ಇದನ್ನ ಆಂಟಿ ಡೆರಿವೇಟಿವ್ ಅಂತ ಯಾವಾಗ ಕರಿತೀವಿ, ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಕೊಟ್ಟಿರುವಂತಹ ಫಂಕ್ಷನ್ ಬರಬೇಕಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಆಂಟಿ ಡೆರಿವೇಟಿವ್ ಅಂತೇಳಿ ನಾವೇನ್ ಮಾಡಿದ್ವಿ, ಸೊ ಡಿಸ್ಕಸ್ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಏನಿದೆ, ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್. ಸೊ ಐ ವಿಲ್ ಅಗೇನ್ ರಿಪೀಟ್ ದ ಫಾರ್ಮುಲಾಸ್. ಸೊ ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಡಿವಿಸಿಬಲ್ ಬೈ ಎನ್ ಪ್ಲಸ್ ಒನ್ ನಾವೆಂತ ಬರೀಬಹುದು, ಎಕ್ಸ್ ಟು ದಿ ಪವರ್ ಎನ್ ಅಂತಾದ್ರೆ ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಅಂತ ಬರೀಬಹುದು ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಡಿವಿಸಿಬಲ್ ಬೈ ಎನ್ ಪ್ಲಸ್ ಒನ್ ಅಂತ ಬರೀಬಹುದು. ಓಕೆನಾ. ಇಂಟಿಗ್ರೇಷನ್ ಆಫ್ ಒನ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು, ಸೊ ವಿ ಕ್ಯಾನ್ ರೀಡ್ ಆಸ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಇಂಟು ಡಿ ಎಕ್ಸ್ ಇದ್ರೆ ಕಾನ್ಸ್ಟೆಂಟ್ ನ ಹೊರಗೆ ಇಟ್ಕೊಂಡು ಡಿ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಬಹುದು. ಸೊ ಹಾಗಾಗಿ ಸೊ ಕೆ ಎಕ್ಸ್ ಪ್ಲಸ್ ಸಿ ಬರ್ತಾ ಹೋಗ್ತದೆ. ಓಕೆನಾ. ಸೊ ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ನೋಡಿ, ನಾವು ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ಸ್ಕ್ವೇರ್ ನೋಡಿದ್ವಿ. ಇದನ್ನ ನಾನು ಏನ್ ಮಾಡಿದೆ, ಇದನ್ನ ಎಕ್ಸ್ ಟು ದಿ ಪವರ್ ಮೈನಸ್ ಟು ಇಂಟು ಡಿ ಎಕ್ಸ್ ಗೆ ನಮಗೆ ಏನ್ ಮಾಡ್ಬಿಟ್ಟೆ, ಎಕ್ಸ್ ಟು ದಿ ಪವರ್ ಎನ್ ಫಾರ್ಮೇಟಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟೆ. ಅಥವಾ ನೀವೇನ್ ಮಾಡ್ಕೋಬಹುದು, ಈ ಫಾರ್ಮುಲಾ ನೆನಪಿದ್ರೆ ಏನು, ಮೈನಸ್ ಒನ್ ಡಿವಿಸಿಬಲ್ ಬೈ ಎನ್ ಮೈನಸ್ ಒನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್ ಪ್ಲಸ್ ಸಿ ಅಂತ ನೆನಪಿದ್ರೆ ನಾವು ಡೈರೆಕ್ಟ್ ಆಗಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಒನ್ ಬೈ ರೂಟ್ ಎಸ್ ಏನಾಗುತ್ತೆ, ಟೂ ರೂಟ್ ಎಕ್ಸ್ ಪ್ಲಸ್ ಸಿ ಬರ್ತಾಗ್ತದೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ನಮಗೆ ಏನು ಗೊತ್ತಿದೆ, ಕಾಸ್ ಎಕ್ಸ್ ಗೊತ್ತಿದೆ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ, ಸೈನ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನಿದೆ, ಮೈನಸ್ ಸೈನ್ ಎಕ್ಸ್ ಆದರೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು, ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ನಾವೆಂತ ಬರೀಬಹುದು, ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರ್ತೀವಿ, ಮೈನಸ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು, ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಒನ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಸೊ ಇಂಟಿಗ್ರೇಷನ್ ಆಫ್ ಒನ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು, ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಒನ್ ಡಿವಿಸಿಬಲ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಅಂತ ಬರೀಬಹುದು, ಸೀಕೆಂಟ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ಸೊ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂತ ಬರೀಬಹುದು, ಇ ಪವರ್ ಎಕ್ಸ್ ಅಂತ ಬರೀಬಹುದು. ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ಏನಂತ ಬರೀಬಹುದು, ಲಾಗ್ ಮಾಡ್ ಎಕ್ಸ್ ಅಂತೇಳಿ ಬರೀಬಹುದು. ಸೊ ಇಂಟಿಗ್ರೇಷನ್ ಆಫ್ ಎ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ನಾವಂತ ಬರೀಬಹುದು, ಎ ಪವರ್ ಎಕ್ಸ್ ಡಿವಿಸಿಬಲ್ ಬೈ ಲಾಗ್ ಎ ಪ್ಲಸ್ ಸಿ ಅಂತ ಬರೀಬಹುದು. ನಾನು ಯಾಕೆ ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ಸೊ ಈ ಇಂಟಿಗ್ರೇಷನ್ ಚಾಪ್ಟರ್ ಅಲ್ಲಿ ನಿಮಗೆ ಫಾರ್ಮುಲಾಸ್ ಪರ್ಫೆಕ್ಟ್ ಆದ್ರೆ ಏನೋ, ನೀವು ಇಂಟಿಗ್ರೇಷನ್ ಚಾಪ್ಟರ್ ಅಲ್ಲಿ ಫಾರ್ಮುಲಾಸ್ ಪರ್ಫೆಕ್ಟ್ ಆದ್ರೆ ಸಾಕು, ಸೊ ನಿಮಗೆ ಥಿಯರಿಯಲ್ಲಿರುವಂತಹ ಪ್ರಾಬ್ಲಮ್ಸ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ನಾನು ಇಲ್ಲೆಲ್ಲೂ ನಿಮಗೆ ಇಂಟಿಗ್ರೇಷನ್ ಆಫ್ ಟ್ಯಾನ್ ಕಾಟ್ ಡಿಸ್ಕಸ್ ಮಾಡಲಿಲ್ಲ. ಸೊ ಹಾಗೆ ನಾನು ಇಲ್ಲಿ ಪ್ರೂಫ್ ಅನ್ನ ಮಾಡಿದ್ದೀನಿ. ಸೊ ಇಂಟಿಗ್ರೇಷನ್ ಆಫ್ ನಾವೇನ್ ಮಾಡಿದ್ವಿ, ಟ್ಯಾನ್ ಎಕ್ಸ್ ಮಾಡಿದ್ವಿ, ಲಾಗ್ ಮಾಡ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತ ಫಾರ್ಮುಲಾ ಬಂತು. ಓಕೆನಾ. ಸೊ ನೆಕ್ಸ್ಟ್ ಏನಿದೆ, ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಏನ್ ಬಂತು, ಲಾಗ್ ಮಾಡ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಬಂದಿದೆ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಏನಿದೆ, ಸೀಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ. ಸೊ ಎಂತ ಬರೀಬಹುದು, ಲಾಗ್ ಮಾಡ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ, ಎಂತ ಬರೀಬಹುದು, ಲಾಗ್ ಮಾಡ್ ಆಫ್ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಅಂತ ಬರೀಬಹುದು. ಓಕೆನಾ. ಸೊ ಇವತ್ತಿನ ಕ್ಲಾಸ್ಗೆ ಸೊ ಇಲ್ಲಿವರೆಗೂ ಇರಲಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೊ ವಿ ಮೂವ್ ಆನ್ ಟು ದಿ some other problems on substitution method. ಅದಾದ್ಮೇಲೆ ನಾವೇನ್